Mega Audition Special Partner, Gold Winner with Vita D3. Footwear Partner, Walkmate Footwear, walk with comfort. ಇದು ಡ್ರಾಮಾ ಜೂನಿಯರ್ ಸೀಸನ್ 2. ಕರ್ನಾಟಕದ ಜನತೆಗೆ ರಸದೌತಣ ಪಡಿಸೋದಕ್ಕೆ ಡ್ರಾಮಾ ಜೂನಿಯರ್ಸ್ ಸಿದ್ಧವಾಗಿದೆ. ಆಲ್ವೇಸ್ ಯಾವ್ದು ಲೇಟೆಸ್ಟ್ ಅದೇ ಮೈಂಡ್ ಅಲ್ಲಿ ಕೂತಿರುತ್ತೆ. ಇದು ಲೇಟೆಸ್ಟ್, ದಿಸ್ ಇಸ್ ಗ್ರೇಟೆಸ್ಟ್. ಸೀಸನ್ 2 ನ ಮೆಗಾ ಆಡಿಷನ್. ಅಯ್ಯೋ ಕರ್ತಾ ಇಲ್ಲ. ಅಯ್ಯೋ ಲಡ್ಡು ಡ್ರಾಮಾ ಏ ಲಕ್ಷ್ಮಿಯ ಬಾರೆ ಇಲ್ಲೇ. ಅಷ್ಟೇ ಹಂಗ ಹಾಕಿದ್ರೇನೆ ವಾಸಿ. ಅಂತ ಗೆದೆಗಲಿ ಊಟ ಉಸಿರು ಕಟ್ಕೊಳ್ಳೋ ಅಂತ ಪರ್ಫಾರ್ಮೆನ್ಸ್ ಇದೆ. ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಅವನಾಗೇ ಇರ್ಲಿ. ಯಾವ ಕೇಡನು ಮಾಡಿಲ್ಲ. ತರ್ಲೆ ಮಕ್ಳು ತಾಯಂದ್ರಿಗೆ, ತುಂಟು ಮಕ್ಳು ತಂದರಿಗೆ, ಕತೆ ಹೊಡೆಯೋ ರಾಜ್ಯಂದ್ರಿಗೆ, ಬಿಲ್ಡಪ್ ಕೊಡೋ ರಾಜ್ಯರಿಗೆ, ಕರ್ನಾಟಕದ ಮನೆ ಸೂಪರ್ ಸ್ಟಾರ್ಗಳಿಗೆ ಈ ನಿಮ್ಮ ಮಾಸ್ಟರ್ ಆನಂದ್ ಮಾಡೋ 108 ನಮಸ್ಕಾರಗಳು. ಇದು ಡ್ರಾಮಾ ಜೂನಿಯರ್ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ವಿತ್ ವಿಟಾ D3, ಫುಟ್ವೇರ್ ಪಾರ್ಟ್ನರ್ಸ್ ಲೂನಾಸ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್ ಮತ್ತು GRB ಪುಳಿಯೋಗರೆ ಪುಡಿ. ಬನ್ನಿ ಚಪ್ಪಾಳೆ. ಸೀಸನ್ 2 ಮೆಗಾ ಆಡಿಷನ್ ನೆನ್ನೆ ಭರ್ಜರಿಯಾಗಿ ಶುರು ಆಯ್ತು. ಯಪ್ಪ, ಒಂದು ಗ್ಯಾಂಗ್ ಆಲ್ರೆಡಿ ಸೇರ್ಬಿಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದಾರೆ, ಇನ್ ಕೆಲವರು ಹೋಮ್ವರ್ಕ್ ತಗೊಂಡ್ರು. ಆದ್ರೆ ಇವತ್ತು ಯಾರಿಗೇನಾಗುತ್ತೋ ಗೊತ್ತಿಲ್ಲ. ಸೊ ನಮ್ಮ ತ್ರಿವಳಿ ರತ್ನಗಳನ್ನ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ ತ್ರಿವಳಿ ರತ್ನಗಳಿಗೆ. ಸೊ 7 ಜನ ಮೆಗಾ ಆಡಿಷನ್ ಆಲ್ರೆಡಿ ಭಾಗವಹಿಸಿದ್ದಾರೆ. ಈಗ 8ನೇ ಜೂನಿಯರ್ ಏನ್ ಬಂದು ಏನ್ ಮಾಡ್ತಾರೆ, ಯಾರನ್ನ ಪಡಾಯಿಸ್ತಾರೆ, ಜಡ್ಜಸ್ ಅವ್ರಿಗೆ 3 ಕ್ಲಾಪ್ ಕೊಡ್ತಾರಾ ಅಥವಾ ಏನಾದ್ರು ಹೋಮ್ವರ್ಕ್ ಕೊಡ್ತಾರಾ ಅಥವಾ ಸ್ಪೆಷಲ್ ಝೋನ್ ಕಳಿಸ್ತಾರ ನೋಡೋಣ. ಈಗ ಕಂಟೆಸ್ಟೆಂಟ್ ನಂಬರ್ 8 ಬಲಿ ವೇದಿಕೆಗೆ ಜೋರ ಚಪ್ಪಾಳೆ. ಅಯ್ಯೋ ಜಯರಾಮ್ ಕೃಷ್ಣ ಮೇಡಮ್. ಶ್ರೀರಾಮ್ ಕೃಷ್ಣ ತಾಯಿ, ಏನಮ್ಮ ಹೆಸರು ನಿಂದು? ಶರ್ವರಿ. ಯಾವ ಊರಿಂದ ಬಂದಿದ್ದ? ರಾಯಚೂರ್. ರಾಯಚೂರಿಂದ. ರಾಯಚೂರಿಗೆ ಇದ್ವಿ, ಆಮೇಲೆ ಹುಬ್ಳಿಗೆ ಕೆಲಸ ಮಾಡಕ್ ಬಂದ್ವಿ. ಈಗ ಏನ್ ಕೆಲಸ ಮಾಡ್ತೀರಿ? ನಮ್ಮ ಅಪ್ಪ ಇದು ಮಾಡ್ತಾರೆ, ಯಾವ್ದು? ಯಾರಿಗೂ ಆರಾಮಿಲ್ಲಾರ್ದಾಗ ಎಲ್ಲ ಔಷಧಿ ಎಲ್ಲ ಕಳಿಸ್ತಾರೆ. ಅಯ್ಯಮ್ಮ ನಮಸ್ಕಾರ ತಾಯಿ. ನಿಮ್ಮಮ್ಮ ಏನ್ ಕೆಲಸ ಮಾಡ್ತಾರೆ? ನಮ್ಮ ಅಮ್ಮ ಬಡವರಿಗೆಲ್ಲ ಸೇವೆ ಮಾಡ್ತಾರೆ, ಪಪೆಟ್ಸ್ ಎಲ್ಲ ಮಾಡ್ಕೊಡ್ತಾರೆ. ಇನ್ ಯಾರು ಪ್ರಶ್ನೆನೇ ಕೇಳಲ್ಲ ದಯವಿಟ್ಟು. ನೀವೇನ್ ಮಾಡ್ತೀರಿ ಮನೇಲಿ? ಹೋಮ್ವರ್ಕ್ ಮಾಡ್ತೀವಿ, ಮತ್ತೆ ಡಾನ್ಸ್ ಮಾಡ್ತೀವಿ, ಡ್ರಾಮಾ ಮಾಡ್ತೀವಿ, ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತೀವಿ. ನಿಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡಲ್ಲ? ಮಾಡ್ತೀರಿ. ಒಂದೊಂದ್ಸಲ ಬಟ್ಟೆ ಮಡಚಿರ್ತೀನಿ, ಮತ್ತೆ ಕಸ ಗುಡಿಸ್ತೀನಿ. ಕಸ ಗುಡಿಸ್ತೀರಾ? ಪರ್ಕೆ ಹೈಟ್ ಇಲ್ಲ, ಕಸ ಗುಡಿಸ್ತಾರಂತೆ ಇವರು. ಈಗ ಏನ್ ಮಾಡಕ್ ಬಂದಿದ್ದೀರಾ ಶರ್ವರಿ ಅವರೇ ತಾವು? ನಿಮ್ಮ ವಿವೇಕಾನಂದ ಗೊತ್ತಾ? ಗೊತ್ತಿಲ್ಲ ನನಗೆ. ಅವ್ರು ಯಾರು? ಅವರು ಸಿಸ್ಟರ್ ನಿವೇದಿತಾ ಇದ್ದಾಳಲ್ವಾ, ಸ್ವಾಮಿ ವಿವೇಕಾನಂದ ಶಿಷ್ಯಳು. ಸ್ವಾಮಿ ವಿವೇಕಾನಂದ ಸಿಸ್ಟರ್ ಅವರು? ಆ ಥರ ಹೇಳ್ಕೊಟ್ಟಿದಾರ ನಿಮ್ಗೆ? ಸ್ವಾಮಿ ವಿವೇಕಾನಂದ ಶಿಷ್ಟರು ಅಂತ. ಹಲ್ಲು ನುಂಗ್ಬಿಟ್ಟಿದ್ದೀರಾ? ಹಲ್ಲೆಲ್ಲ ಇಲ್ಲ ಇದೆಯಾ? ತಿನ್ಬಿಟ್ಟಿದ್ದೀರಾ? ಹಲ್ಲು ಬಿದ್ದೋಗಿದ್ಯಾ? ಆಯ್ತು, ಹೋಗಿ ಕರಿತೀವಿ. ಪ್ರಾಪರ್ಟೀಸ್ ತರ್ತಾರೆ. ಹೌದಾ? ಸಾರಿ ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ
ಭಾರತಾಂಬೆಯ ಮಕ್ಕಳಿಗೆ ಸೇವಕಿಯಾಗು, ಗೆಳತಿಯಾಗು, ಒಡತಿಯಾಗು ಎಂದ ಸ್ವಾಮಿ ವಿವೇಕಾನಂದರ ಹರಕೆಯನ್ನ ನಿಜಗೊಳಿಸಿದ ಅವರ ಆಧ್ಯಾತ್ಮ ಪುತ್ರಿ ಹಾಗೂ ನೆಚ್ಚಿನ ಶಿಷ್ಯೆ ಈಕೆ. ಅಪಾರ ಪ್ರತಿಭಾ ಸಂಪನ್ನೆ, ತುಂಬು ತಾರುಣ್ಯವತಿ, ಸೌಂದರ್ಯದ ಖನಿ, ಮನ ಬಂದಂತೆ ಅನುಭವಿಸಬಹುದಾದ ಭೋಗ ಭಾಗ್ಯವನ್ನ ತೃಣ ಸಮಾನವಾಗಿ ಕಂಡ್ಲು. ಮಹತ್ತರದ ಧ್ಯೇಯ ಸಾಧನೆಗಾಗಿ ತ್ಯಾಗದ ಜೀವನಕ್ಕೆ ಬದ್ಧಳಾಗಿ ಲಂಡನ್ನನ್ನು ತ್ಯಜಿಸಿ ದೂರದ ಭಾರತಕ್ಕೆ ಬಂದ ಮಹಾನ್ ಶಕ್ತಿ ಈಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆ ಮಾರ್ಚ್ 25ರಂದು ನನ್ನಿಂದ ಶಿವಪೂಜೆ ಮಾಡಿಸಿ ನಂತರ ದೀಕ್ಷೆ ನೀಡುವ ಮೂಲಕ ನನ್ನ ಗುರುದೇವ ನನ್ನನ್ನು ಭಾರತಾಂಬೆಗೆ ನಿವೇದಿಸಿದರು. ಐರ್ಲೆಂಡಿನಿಂದ ಬಂದ ಈ ಮಾರ್ಗರೆಟ್ ಎಲಿಜಬೆತ್ ನೋಬಲ್ ನಿವೇದಿತಳಾಗಿ ಭಾರತೀಯರ ಸೇವೆಗೆ ನಿವೇದನೆಗೊಂಡಳು. ಆಹಾ, ಎಂಥ ಸುದಿನ! ನಾನೆಂಥ ಪುಣ್ಯಾತ್ಮ! ಸಾಕ್ಷಾತ್ ಶಿವನ ಅವತಾರ ಎನಿಸಿಕೊಂಡ ಸ್ವಾಮಿ ವಿವೇಕಾನಂದರಿಂದ ಬ್ರಹ್ಮಚರ್ಯ ದೀಕ್ಷೆ, ಭಾರತ ಸೇವೆಗೆ ದೃಢ ಸಂಕಲ್ಪ. ಪರಮ ಪುಣ್ಯಳು ನಾನು, ಪರಮ ಪುಣ್ಯಳು. ನನ್ನ ಗುರುದೇವನ ತಮ್ಮನಿಗಳಲ್ಲಿ ಹರಿಯುತ್ತಿದ್ದದ್ದು ಸ್ವಾಭಿಮಾನ ಭಾರತದ ರಕ್ತ. ಇಲ್ಲಿನ ಪ್ರತಿಯೊಬ್ಬ ಮಹಿಳೆ ಶಿಕ್ಷಿತಳಾಗಬೇಕು, ಸ್ವಾವಲಂಬಿಯಾಗಬೇಕು ಎನ್ನುವುದೇ ನನ್ನ ಗುರುದೇವನ ಆಸೆ. ನನ್ನ ಗುರುದೇವನ ಆಸೆಯಂತೆ ಇವರಿಗೆ 2 ಅಕ್ಷರ ಕಲಿಸಬಲ್ಲೆನೇನು. ಆದರೆ ಶಿಸ್ತು, ಸಹನೆ, ಪ್ರೀತಿ, ಕರುಣೆಯಲ್ಲಿ ಭಾರತೀಯ ಮೇಳಗಿಂತ ಮಿಗಿಲಾರು. ಎಕ್ಸಲೆಂಟ್. ತನ್ನ ಮೊಮ್ಮಕ್ಕಳನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ರಾಮಾಯಣ, ಮಹಾಭಾರತ, ಪುರಾಣ, ಪುಣ್ಯಕಥೆಗಳನ್ನು ಹೇಳುತ್ತಿದ್ದರೆ ಎಂಥ ಅಕ್ಷರ ಬಲ ಶಿಷ್ಟನು ನಿಬ್ಬರಗಾಗಿ ಹೋಗುವನು. ಆದರೆ ತಮ್ಮ ಸಾಮರ್ಥ್ಯದ ಇವರು ಪಾಶ್ಚಿಮಾತ್ಯ ಸಂಕುಚಿತಗೊಳಿಸಿಕೊಂಡಿದ್ದಾರೆ. ಇಂಗ್ಲಿಷ್ ಶಿಕ್ಷಣದ ಒಲವು ಅಧಿಕವಾಗಿದೆ. ಈ ಚೀಫ್ ಸಂಕುಲಗಳ ಹೇಳಿಕೆ ಸಾರುವ ವೇದ ಉಪನಿಷತ್ತುಗಳು ಇಂದು ಭಾರತೀಯರ ಪಾಲಿಗೆ ದೂರವಾಗಿದ್ದು ನನ್ನಲ್ಲಿ ನಡುಕ ಹುಟ್ಟಿಸುತ್ತದೆ. ಬಾಂಧವರೇ, ಮರೆಯದಿರಿ, ಇಡೀ ಪ್ರಪಂಚದ ಏಳ್ಗೆಗೆ ಭಾರತದ ಆಧ್ಯಾತ್ಮವೇ ಭದ್ರ ಬುನಾದಿ ಎಂದು. ಈ ಸಮಾಜವನ್ನು ಸಗುಣಾತ್ಮಕವಾಗಿ ನಡೆಸಿಕೊಂಡು ಹೋಗುವವರೆಗೂ ಸ್ತ್ರೀಯರೇ, ಅದಕ್ಕೆ ಆಲಿಸಿ. ಮಹಿಳೆಯರೇ, ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತೇನೆ. ನೀವೆಲ್ಲರೂ ಈ ಪುಣ್ಯ ಭೂಮಿಯ ಪುತ್ರಿಯರು. ನಿಮ್ಮಲ್ಲಿ ನನ್ನ ಒಂದು ಮನವಿ ಏನೆಂದರೆ, ನಿಮ್ಮ ದೈನಂದಿನ ಜೀವನದ ಸರಳತೆ ಮತ್ತು ಗಾಂಭೀರ್ಯ ಅಳಿಯದಿರಲಿ. ಇಂಗ್ಲಿಷ್ ಶಿಕ್ಷಣ ನಿಮ್ಮ ವಿನಮ್ರ ಸೌಜನ್ಯವನ್ನು ನಷ್ಟಗೊಳಿಸದಿರಲಿ. ನಾನು ಭಾರತವನ್ನು ಹೇಗೆ ಸೇವಿಸಬಲ್ಲೆ, ಹೇಗೆ ಇದೇ ಪ್ರತಿಯೊಬ್ಬ ವಿದ್ಯಾವಂತ ಮಹಿಳೆಯ ಹೃದಯರಾಗವಾಗಬೇಕು. ಇದು ನನ್ನ ವಿನಮ್ರ ಆಗ್ರಹ. ಯುವಕರಿಗಂತೂ ನನ್ನ ಗುರುದೇವನ ಸಂದೇಶಗಳೇ ಸಾಕಷ್ಟಿದೆ. ನನಗೆ ತಡವಾಯಿತು. ಪ್ಲೇಗು ಇಡೀ ಕಲ್ಕತ್ತೆಯನ್ನು ಆವರಿಸಿದೆ. ಊರು ಕೇರಿಯ ಸ್ವಚ್ಛತಾ ಕಾರ್ಯ ಬಾಕಿ ಇದೆ. ನಾನಿನ್ನು ಬರುವೆ. ನನ್ನ ಗುರುದೇವನ ಆಶೀರ್ವಾದ ಸ್ವರೂಪವಾಗಿ ಈ ಕೈಯಿಕ ವಸ್ತ್ರ ಸದಾ ನನ್ನ ಹೆಗಲ ಮೇಲೆ ಇರುತ್ತದೆ. ಓ ರಾಷ್ಟ್ರೀಯತೆ, ಬಾ, ಸುಖವಾಗಿ ಬಾ ಅಥವಾ ದುಃಖವಾಗಿ ಬಾ, ಸನ್ಮಾನವಾಗಿ ಬಾ ಅಥವಾ ಅಪಮಾನವಾಗಿ ಬಾ, ನನ್ನನ್ನು ನಿನ್ನವಳನ್ನಾಗಿ ಮಾಡಿಕೊ. ದುರ್ಗಾ ದುರ್ಗಾ ದುರ್ಗಾ. ಇನ್ನ ಖಡಕ್ ಡೈಲಾಗ್ ಆಗಿತ್ತೇನು ನೋಡ್ರಿ, ಅದು ಬ್ಯಾರೇನ ಅದ. ಅಬ್ಬಾ, ಏನು ರುಚಿಯಾಗಿದೆ. ಈ ಮೇಷ್ಟ್ರಿಗೆ ಬುದ್ಧಿನೇ ಇಲ್ಲ. ಗಣೇಶನಾಗ್ಬೇಕಾದ್ರೆ ದೊಡ್ಡ ಬಟ್ಟೆ ಬೇಡವಾ? ದೊಡ್ಡ ಬಟ್ಟೆ ಮ್ಯಾನೇಜ್ ಮಾಡೋದು ಈಸಿನಾ? ಬಟ್ಟೆ ಹಸಿದು ಪ್ಯಾಂಟು ಟೊಯ್ಕು 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 ಅಂತ ಕೆಳಗೆ ಇಳಿತಾ ಇದೆ. ಗಣೇಶನಾಗ್ಬೇಕಾದ್ರೆ
ದೊಡ್ಡವರು ನನ್ನ ಎದುರಿಗೆಲ್ಲ ಆಡ್ಬಿಡ್ತಾರೆ. ಸುಮ್ಮನೆ ಆಶೀರ್ವಾದ ಮಾಡಕ್ಕೆ ನಾನೇನೋ ಫ್ರೀ ಆಗ್ತಿಗೋ 4G ಸಿಮ್ ಕಾರ್ಡ. ಆಶೀರ್ವಾದ ಮಾಡ್ಬೇಕಂದ್ರೆ 4 kg ಬೇಸನ್ ಲಾಡು, 4 kg ಕಡುಬು, ಧಾರವಾಡ ಪೇಡ ಇಷ್ಟೆಲ್ಲ ಕೊಟ್ರೆ ಏನೋ ಸಣ್ಣ ಪುಟ್ಟ ಆಶೀರ್ವಾದ ಮಾಡ್ಬೋದೇನೋ. ಇಲ್ಲಿ ವಿದ್ಯಿಟ್ಟಿದ್ದೆ ಚೂರುಪರು ಇದ್ರೊಳ್ಳೆ ಎಲ್ಲರೂ ಸೇರಿ ಹಂಚ್ತೀನೋಣ ಅಂತ ಹೇಳ್ತಾರೆ. ಅಲ್ಲ, ನನಗ್ ನೈವೇದ್ಯ ಇಟ್ಟಿದ್ದನ್ನು ಎಲ್ಲರೂ ಯಾಕೆ ತಿನ್ಬೇಕು? ಏನಪ್ಪ ಯಾರೋ ಬರ್ತಿರೋಗಿದೆ, ಇವ್ರು ಬರೋಷ್ಟರಲ್ಲಿ ನಾನು ಎಲ್ಲೆಲ್ಲ ತಿಂದ್ಬಿಡ್ತೀನಿ. ಅಬುಕು 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 ಅಬ್ಬ. ಸರ್ ತಥಾಸ್ತು, ಲಕ್ಷ್ಮಿ ಅಮ್ಮ ತಥಾಸ್ತು, ಚಿನ್ನಾರಿ ಮುತ್ತ ತಥಾಸ್ತು, ಆನಂದ ಅಣ್ಣ ಸ್ಪೀಕರ್ ತಥಾಸ್ತು, ಕೆಲಸ ಮಾಡೋರಿಗೆಲ್ಲ ತಥಾಸ್ತು. ಬಾಯ್ ಬಾಯ್, ಟಾಟಾ, ನನಗೂ ತಥಾಸ್ತು. ಥ್ಯಾಂಕ್ ಯು. ಒಂಚೂರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಯಕ್ಷಗಾನ ಮಾಡ್ಬೇಕಲ್ವಾ, ಅದಕ್ಕೆ ಎಲ್ಲ ಮಂಡಿ ಹಚ್ಚಿ ತಿರುಗ್ಬೇಕಲ್ವಾ, ಅದಕ್ಕೆ ಅಲ್ಲಿ ನಿಂತ್ಕೊಳ್ಳಿ, 1 ನಿಮಿಷ ಅಲ್ಲಿ ನಿಂತ್ಕೊಳ್ಳಿ. ಈಗ ನಿಂಗೆ ಯಕ್ಷಗಾನ ಆಮೇಲೆ ಮಾಡಿಸ್ತೀವಿ. ನೀನು ಯಕ್ಷಗಾನ ಆಲಾಪ ಆದ್ಮೇಲೆ ಇವಳು ಆಲಾಪನೆ. ಸ್ವಲ್ಪ ನಿಂತ್ಕೊಳ್ಳಮ್ಮ ನೀನು ಅಲ್ಲೇ. ನಿನಗೆ ಯಕ್ಷಗಾನ ಬರುತ್ತಾ? ಯಾವ ಪಾತ್ರ ಮಾಡ್ತೀಯಾ? ಕಾಮಿಡಿದ್ ಬರುತ್ತೆ, ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನ್ ಬರುತ್ತೆ, ಮತ್ತೆ ಸಂಗೊಳ್ಳಿ ರಾಯಣ್ಣ ಬರುತ್ತೆ. ವಾ, ಮಿಸ್ಟ್ರೆ ಯಕ್ಷಗಾನಗೆ ಕಾಸ್ಟ್ಯೂಮ್ ಚೇಂಜ್ ಆಗಬೇಕು, ಇಲ್ಲಾಂದ್ರೆ ಮಾಡಲ್ಲ. ಅವ್ರ ಮಂಡಿಲೆಲ್ಲ ಹೆವಿ ಪರ್ಫಾರ್ಮೆನ್ಸ್ ಇದೆ. ಅದು ಯಕ್ಷಗಾನ ಅಲ್ಲ, ಕಿರೀಟ ಎಲ್ಲ ಹಿಡಿಯೋದಲ್ಲ ರೀ. ಒಂದು T-shirt ಹಾಕೊಂಡು ಪ್ಯಾಂಟ್ ಹಾಕೊಂಡು ಬರ್ಬೇಕು. ಅಲ್ಲ, ಇವಾಗ ಇದ್ರಲ್ಲಿ ಮಾಡೋಕ್ಕಾಗಲ್ವಾ? ಇಲ್ಲ, ಗಲೀಜ್ ಆಗತ್ತೆ. ಮತ್ತೆ ಗಲೀಜಾದ್ರೆ ಮನೇಲಿ ಬಟ್ಟೆ ಯಾರು ಒಗೆಯೋದು? ಅಮ್ಮ. ಅಮ್ಮನ ಅಪ್ಪ ಅಂತ ಹೇಳ್ತಾ ಇದ್ರು ಅವಾಗ್ಲೇ. ಮತ್ತೆ ಅಪ್ಪ ಏನನ್ನೇ ಮಾಡಲ್ಲ, ಬರೇ ಎಲ್ಲ ಮೆಡಿಸನ್ ಅಷ್ಟೇ ಮಾಡೋರು. ಕಸ ಬಿಡ್ಸಂದ್ರೆ ನಾನು ಬಿಡ್ಸಂದ್ರೆ ಬರೇ ಜಗಳಾಡೋದೇ. ರಾಣಿ. ಓಕೆ, ಈಗ ಗೆಳೆಯ ಇಷ್ಟೊತ್ತವರೆಗೂ ಕೂತ್ಕೊಂಡು ನೋಡಿದ್ವಲ್ಲಪ್ಪ, ಉಸಿರು ಕಟ್ಕೊಳ್ಳೋ ಅಂತ ಪರ್ಫಾರ್ಮೆನ್ಸ್ ಇದೆ ಅಲ್ಲ. ಸಾಮಾನ್ಯವಾಗಿ ಏನು ಹೇಳಂಗಿಲ್ಲ, ಯಾಕಂದ್ರೆ ನಾವು ಮಾತಾಡೋಕೆ ಮುಂಚೆ ಎಲ್ಲ ಅವಳೆ ಮಾಡ್ತಾಳೆ. ತಥಾಸ್ತುನ ಅವಳೆ ಮಾಡ್ಕೊಂಡ್ಬಿಟ್ಲು. ಗ್ಯಾರಂಟಿ ಎಲ್ಲೋ ಕೂತ್ಕೋತೀನಿ ಅನ್ನೋ ರೇಂಜ್ಗೆ ಗಣಪತಿ ಬಂದು ಹಿಂಗಂದ ಅಂತ. ಚಪ್ಪಾಳೆ. ಶರ್ವರಿ, ನೀನು ತುಂಬಾ ಮುದ್ದಾಗಿ ಮಾತಾಡ್ತೀಯ, ಥ್ಯಾಂಕ್ ಯು. ಅಷ್ಟೇ ಮುದ್ದಾಗಿ ಆಕ್ಟ್ ಮಾಡ್ತೀಯ, ಥ್ಯಾಂಕ್ ಯು. ಅದಕ್ಕಿಂತ ಚೆನ್ನಾಗಿ ಡೈಲಾಗ್ ಹೇಳ್ತೀಯ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀಯ. ಥ್ಯಾಂಕ್ ಯು. ಯಾವ ಕ್ಯಾರೆಕ್ಟರ್ಗೆ ಯಾವ ಥರ ಮಾಡಬೇಕೋ ಪಕ್ಕ ನಮ್ಮ ಡ್ರಾಮಾ ಜೂನಿಯರ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಎಲ್ಲ ಡ್ರಾಮಾ ನಿನ್ನ ಹತ್ರ ಇದೆ. ಥ್ಯಾಂಕ್ ಯು. ಜಾಸ್ತಿ ಹೇಳಿದ್ರೆ ಕಮ್ಮಿ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ನಾನು 1 2 3 ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಮೇಷ್ಟ್ರೆ, ನಾನು ಫಸ್ಟ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ನಲ್ಲ, ಇದೇನು ಈ ಕಡೆ ₹1 ಕಾಯಿನ್ ಅಂದ್ಕೊಂಡೆ. ತಿರುಗಿಸಿದ್ರೆ ಹಿಂದ್ಗಡೆ ₹100 ಕಾಯಿನ್ ಮೇಷ್ಟ್ರೆ. ಇದು ಲಾಂಚ್ ಆಗಿಲ್ಲ, ಹೊಸದು. ಶರ್ವರಿ, ನೀನು ಮುದ್ದಾಗಿದ್ದೀಯಾ ನೋಡು, ಎಲ್ಲ ಅವ್ರು ಹೇಳಿದ್ದಾರೆ. ಅದಕ್ಕಿಂತ ನಾನೇನು ಹೇಳಕ್ಕಲ್ಲ, ಭಾಳ ಚೆನ್ನಾಗಿ ಮಾತಾಡ್ತೀಯ. ನನಗಿಂತ ಜಾಸ್ತಿ ತಿಳ್ಕೊಂಡಿದ್ದೀಯಲ್ಲ ನೀನು. ನೀನೇ ಮೇಷ್ಟ್ರು, ಹೋಗು. ನನಗೆ ನೀನೇ ಮೇಷ್ಟ್ರು. ನೋಡಮ್ಮ, ನಾನು ಹಿಂದೆ ಚಿತ್ರಾಲಿಗೆ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದೆ. ಇವತ್ತು ಈ ಶಾರ್ವರಿಗೆ ಅಭಿಮಾನಿಗಳ ಸಂಘದ ಸದಸ್ಯ ಆಗ್ತಾ ಇದ್ದೀನಿ ನಾನು. ಶುರು ಆಯ್ತು. ಇದು ಡ್ರಾಮಾ ಜೂನಿಯರ್ ಸೀಸನ್ 2 ಅಂತ ಅಂದ್ರೆ ಅಪ್ಪ ನನ್ನ ಕಡೆಯಿಂದ ಇದು. ಹೌದಾ? ನಿನ್ ಕಡೆ ನನಗೂ ಅಷ್ಟೇ ಇದು. ಆದ್ರೆ ಯಾಕೋ ಮೇಡಮ್ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಯಾಕೋ ಇಷ್ಟ ಆದಂಗೆ ಕಾಣಿಸ್ಲಿಲ್ಲ. ಇಲ್ಲ, ಕೆಲವು ವಿಷಯಗಳು ಅಲ್ಲೇ ಬಂದು ಮಾತಾಡ್ಬೇಕು, ಅಷ್ಟು ಮಾತಾಡಬಾರ್ದು. ಮಗು ನಿಜ ಅಲ್ಲ, ಏನೋ ಅವ್ರ ಮನೆ ಸೀಕ್ರೆಟ್ ಅಲ್ಲ ಅಲ್ಲಿ ಹೇಳ್ತಿದ್ದಾಳೆ, ಅದೆಲ್ಲ ಹೇಳ್ಬಾರ್ದು. ಇರು ಬಂದೆ ಅಲ್ಲಿಗೆ. ಅಮ್ಮಂಗೆ ಡಿಸಿಪ್ಲಿನ್ ಮುಖ್ಯ, ಫುಲ್ ಸ್ಟ್ರಿಕ್ಟ್ ಆಗಿರ್ಬೇಕು. ಒಂದ್ ಹೇಳಿದ್ರೆ ಅಷ್ಟೊಂದು ಮಾತಾಡ್ಬಿಟ್ಟೆ, ಅದಕ್ಕೆ ನಿನ್ಗೆ ಅವ್ರಿಗೆ ಅವ್ರು ಕಂಡ್ರವ್ರಿಗೆ ಅಷ್ಟಕ್ಕಷ್ಟೇ. ಇವಾಗ ನಂಗೆ ಗೊತ್ತಿಲ್ಲ ಇವಾಗ ಅಮ್ಮ ಏನಂತಾರೆ ಅಂತ. ಈಗ ನಿಮ್ಮನ್ನ ಮನೆಗೆ ಕಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಗಲಿಲ್ಲ, ಏನಂತೀರಾ? ಇಲ್ಲ, ಮುಖ ಕಣ್ಣುಗಿನ್ನೆಲ್ಲ ಇದಾಗ್ಬಿಟ್ಟಿದೆ ಆಲ್ರೆಡಿ. ಏನು ಮನೆಗೆ ಕಳ್ಸಿದ್ರೆ ಸಂತೋಷನ ದುಃಖನ? ಅಳ್ತಿದ್ದಾಳೆ ನೋಡಿ ಅವಳು. ಹೌದಾ? ಇಲ್ಲ, ಅಳ್ತಿದೀಯಾ? ಅವಳು ಹೇಳಲ್ಲ. ಅವಳು
ಮಾಡಿ. ನಾವು ಹುಟ್ಟಿರೋದೇ ಡ್ರಾಮಾ ಮಾಡಕ್ಕೆ ಮಾಡಿ. ಮಾಡು. ನಾವು ಹುಟ್ಟಿರೋದೇ ಡ್ರಾಮಾ ಮಾಡಕ್ಕೆ. ಆಯ್ತು ಸರ್, ಕರೆಕ್ಟ್ ಪ್ರಾಡಕ್ಟ್ ಇವಳೆ. ಡೋಂಟ್ ರೆಡಿ. ಬೆಸ್ಟ್ ಪ್ರಾಡಕ್ಟ್. ಈಗ ಅಮ್ಮನ ಮಾತಾಡ್ಸೋಣ ಫಸ್ಟು. ಮೇಡಮ್ ಹೇಳಿ, ಇದೆಲ್ಲ ಹೆಂಗ್ ಕಲಿತದಾಳೆ ಇಷ್ಟು ಬೇಗ? ಇದೆಲ್ಲ ಯಕ್ಷಗಾನ ಎಲ್ಲ ಹಾಕಿದ್ರಿ? ಆಕ್ಚುಲಿ ನಮ್ಗೆ ಡಾನ್ಸ್ ಬರಲ್ಲ, ಆ ತರದ್ದೆಲ್ಲ ಫಾರ್ಮ್ ಹೇಳ್ಕೊಡಕ್ ಬರಲ್ಲ. ಟೀಚರ್ನ ಹುಡುಕಿದ್ವಿ, ಟೀಚರು ಸಿಗ್ಲಿಲ್ಲ. ನಾವಿರೋದು ಈಗ ಹುಬ್ಳಿ ಅಲ್ವಾ. ಕೊನೆಗೆ ಅವಳು ತುಂಬಾ ಹಠ ಮಾಡಿದ್ಲು. ಒಂದು ವೀರನಮನ ಅಂತ ಒಂದು ಕಾರ್ಯಕ್ರಮ ಇತ್ತು, ಅದನ್ನೇ ಮಾಡ್ಬೇಕು ನಾನು ಅಂತ. ಕೊನೆಗೆ ಅವಳೇ ಯೂಟ್ಯೂಬ್ ಅಲ್ಲಿ ಕಂಟಿನ್ಯೂಸ್ ಆಗಿ ನೋಡಿ 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 ಅರ್ಮಂಡಿ ಅದೆಲ್ಲ ಒಂದೇ ಮಾತರಂ ಅಂತ ಹೇಳಿ ಅದು ಒಂದೇ ಒಂದು ಹಾಡಿಗೆ ಆಕೆ ತಾನೇ ತುಂಬಾ ಮ್ಯಾಕ್ಸಿಮಮ್ ಕೋರಿಯೋಗ್ರಫಿ ಅವಳೇ ಮಾಡ್ಕೊಂಡಿದ್ದು. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅವಳೇ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ದು ಮೇಡಮ್. ಸೂಪರ್ 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 ಸೂಪರ್. ಹೆಂಗೆ ನೀನು ನೋಡ್ಬಿಟ್ಟು ಹೆಂಗ್ ಕಲ್ತೆ ನೀನು? ಅದು ಒಂದೊಂದು ಸ್ಟೆಪ್ ಕಲ್ತಾ ಹೋದೆ, ಆಮೇಲೆ ಎಲ್ಲ ಬಂದ್ಬಿಡ್ತು. ಒಂದೊಂದೇ ಸ್ಟೆಪ್ ಕಲಿತಾ ಹೋದೆ, ಎಲ್ಲ ಹಂಗೆ ಬಂದ್ಬಿಡ್ತಾ? ಈಗ ಮ್ಯೂಸಿಕ್ ಹಾಕಿದ್ರೆ ಮಾಡ್ತೀಯ ಹಂಗಾರೆ? ಓಕೆ ರೈಟ್. ಹಂಗಾರೆ ಬಟ್ಟೆ ರೆಡಿ ಇದೆಯಾ? ಅಲ್ಲೇ ರೆಡಿ ಇದೆ ಅಂತ ನೋಡಿ. ಮ್ಯೂಸಿಕ್. ವಂದೇ ಮಾತರು, ವಂದೇ ಮಾತರು, ಸುಜಲಾ ಸುಜಲಾ ಸುಫಲಾ ಮಲಯಜ ಶೀತಲಾ ಶೀತಲಾ ಶುಭ್ರಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಕುಲಕುಸುಮಿತ ಧ್ರುಮದಲು ಶೋಭಿನಿ ಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಶರರೇ. ಅಂಡ್ ಒಂದ್ ಮಾತಿದೆ, ಶಿಷ್ಯ ರೆಡಿ ಆದಾಗ ಗುರು ತನಗೆ ಸಿಕ್ಬಿಡ್ತಾನಂತೆ. ಪ್ರಾಯಶಃ ಇವತ್ತು ಟಿವಿ ನೋಡ್ತಾ ಇರ್ತಕ್ಕಂಥ ಯಕ್ಷಗಾನ ಗುರುಗಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗುವಂಥ ಶಿಷ್ಯಂಗೆ ರೆಡಿ ಇದ್ದಾಳೆ. ದಯವಿಟ್ಟು ಹೇಗೋ ಒಂದು ಟಚಲ್ಲಿ ಬಂದು ಕಾಂಟ್ಯಾಕ್ಟ್ ಬಂದು ಆ ಮಗುನ ಸ್ಟೂಡೆಂಟ್ ಆಗಿ ತಗೋಬೇಕು ಅಂತ ನಾನು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವೆರಿ ಗುಡ್. ಪುಟಿ, ನೀವು ಇವಾಗ ಹಿಂಗೆ UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಂಗೆ ಕಾಲೇಜು ದೊಡ್ಡ ಹುಡುಗಿ ಆದ್ಮೇಲೆ ನೀವು ಏನಾಗಬೇಕು ಅಂತಿದ್ದೀರಾ? ಭಾರತ ರತ್ನ. ಏನಂತೆ? ಭಾರತ ರತ್ನ ಆಗ್ಬೇಕಂತ. ಅಲ್ಲ, ನಥಿಂಗ್ ರಾಂಗ್ ಇನ್ ಡ್ರೀಮಿಂಗ್. ಅಲ್ಲಲ್ಲ, ಅವಳು ಹೇಳ್ತಾ ಇದ್ದಾಳಲ್ಲ ಅದಕ್ಕೆ. ಚೆನ್ನಾಗಿ ಮಾತಾಡ್ತಿದ್ಯಾ? ಹೇಳ್ಕೊಟ್ಟಿದ್ದೀರಾ ನೀವೇನಾದ್ರು? ನೀವ್ ಹೇಳಿದ್ರಲ್ಲ ನಥಿಂಗ್ ರಾಂಗ್ ಇನ್ ಡ್ರೀಮಿಂಗ್ ಬಿಗ್ ಅಂತ. Absolutely. ಹಂಗೆ ನಾನು ಅವಳಿಗೆ ಹೇಳ್ತೀನಿ, ನೀನ್ ಭಾರತ ರತ್ನ ಆಗ್ಬೇಕಲ್ಲ, ನೀನ್ ಭಾರತ ರತ್ನ ಆಗ್ಬೇಕಲ್ಲ ಅಂತ. ಅವಳಿಗೆ ಅದು ಏನು ಅಂತ ಗೊತ್ತಿದೆಯಲ್ಲ ಗೊತ್ತಿಲ್ಲ, ತೋರಿಸ್ತೀನಿ ನಾನು ಭಾರತ ರತ್ನ ಇವರು ಅಂತ. ಅವಳು ವಿಜನ್ ಮಾಡ್ತಾಳೆ. ಈಗ ಸದ್ಯಕ್ಕೆ ನೀನ್ ಕನ್ನಡ ರತ್ನ ಆಗಿದ್ಯಾ. ದೊಡ್ಡದು ಪುಟ. ಯಾವಾಗ್ಲೂ ಕನಸುಗಳು ದೊಡ್ಡದಾಗಿ ಇರ್ಬೇಕು, ಆಗ್ಲೇ ನಾವು ಕಷ್ಟಪಟ್ಟು ಮುಂದೆ ಬರ್ತೀವಿ. ಎಸ್. ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಸರ್ವೇರಿ ಅವ್ರ ಅಪ್ಪ ಮಾತಾಡ್ಬೇಕು. ಅಮ್ಮನೇ ಮಾತಾಡ್ತಾ ಇದಾರೆ ನೋಡಿದ್ರಾ? ಒಂದ್ ಮಾತು, ನಿಮ್ಮ ಮಾತು ಕೇಳಕ್ ನಾವು ಇಷ್ಟಪಡ್ತೀವಿ. ಅವ್ಳು ಪಡಿಬೇಕನ್ನೋ ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ನಾನು ಹೇಳಿಲ್ವಾ
ಸರ್ ಒಂದೇ ಮಾತು ಹೇಳ್ತೀನಿ, ಹಾಗೆ ಅನ್ಬೇಡಿ ನೀವು. ಅವಳು ಎಷ್ಟು ಪುಣ್ಯ ಮಾಡಿದ್ರೆ ಈ ತರ ಎನ್ಕರೇಜ್ ಮಾಡೋ ಪ್ಯಾರೆಂಟ್ಸ್ ಸಿಕ್ಕಿ ಅಲ್ವಾ? ಆ ತಾಯಿ ತಂದೆ ಇಂಥ ಮಟ್ಟಕ್ಕೆ ತಂದಿದ್ದೀರಾ ನೀವು. ನಿಮ್ಮಿಂದ ಆ ಮಗುವಿಗೆ ಬೆಳೀತಾ ಇದೆ, ನಿಮ್ಮಿಂದಾನೇ ಬೆಳಿಬೇಕು. ವೆರಿ ಗುಡ್, ವೆರಿ ಗುಡ್. ಜೋರ ಚಪ್ಪಾಳೆ ಶರ್ವರಿ ಪೇರೆಂಟ್ಸ್ಗೆ. ಅಲ್ಲ ಹೇಳ್ಬೇಕು ಅಂತಂದ್ರೆ ಒಂದೊಂದು ರತ್ನಗಳು ನಮ್ಗೀಗ್ಲೇ ಭವಿಷ್ಯದ ಭಾರತ ರತ್ನನೂ ಸಿಕ್ಕಾಯ್ತು ಅಂದಮೇಲೆ ಈಗ ಎಂತೆಂಥ ರತ್ನಗಳು ಸಿಗುತ್ತೋ ಹುಡುಕ್ತಾ ಹೋಗೋಣ. ತ್ರಿವಳಿ ರತ್ನಗಳ ಜೊತೆಗೆ ಜಾಯ್ನ್ ಆಗಿ ಬರ್ತಾ ಇದೆ 9ನೇ ರತ್ನ. ಸೊ ಲೆಟ್ಸ್ ವೆಲ್ಕಮ್ 9ನೇ ಕಂಟೆಸ್ಟೆಂಟ್. ಬರಲಿ ಜೋರ ಚಪ್ಪಾಳೆ. ಬಂದಪ್ಪ. ಏನ್ ಗುರುಗಳೇ ತಮ್ಮ ಹೆಸರು? ನನ್ನ ಹೆಸರು ಅನುಪ್ರಮಣ ಶರ್ಮಾ. ನನ್ನ ಊರು ಕಾಸರಗೋಡು. ನನ್ನ ಅಮ್ಮನ ಹೆಸರು ಪದ್ಮ. ನನ್ನ ಅಪ್ಪನ ಹೆಸರು ಮಾಲಿಂಗೇಶ್ವರ. ನಾನು ಶಾಲೆ AUPS ಮುಳ್ಳೇರಿಯಾ. ನಾನು ಇನ್ನು ಬರೇ 6ನೇ ತರಗತಿ ಅಷ್ಟೇ. ಅಷ್ಟೇನೆ. ತಮ್ಮ ಕನ್ನಡ ಓದಕ್ ಬರುತ್ತಾ? ಬರುತ್ತೆ. ಕನ್ನಡ ಮಾತಾಡೋದಕ್ಕೆ? ನಾವು ಕನ್ನಡದಲ್ಲೇ ಹವ್ಯಕದಲ್ಲಿ ಮಾತಾಡ್ತೀವಿ. ಈಗಲೂ ಹವ್ಯಕದಲ್ಲೇ ಮಾತಾಡ್ತೀರಾ? ನಿಮ್ಮ ಒಪ್ಪಿಗೆ ಇದೆ ಅಂದ್ರೆ ನಾವು ಮಾತಾಡ್ತೀವಿ. ಈಗ ಏನ್ ಪಾತ್ರ ಮಾಡ್ತಿರ್ತಾವು? ನೀವು ನೋಡಿ ಅವಾಗ ಗೊತ್ತಾಗುತ್ತೆ. ಅಲ್ಲಿ ಹೋಗಿರೋ ಕರಿತೀವಿ ಎಲ್ಲ ಒಬ್ರಿಗಿಂತ ಒಬ್ರಿಗೆ ಇರೋದು. ಬಂದಪ್ಪ ಮಹೇಂದ್ರ. ಲೈಟ್, ಕ್ಯಾಮ್ರಾ, ಡ್ರಾಮಾ. ನಾನು ಕಾನ್ಸ್ಟೇಬಲ್ ದೊಡ್ಡ ಮೀಸೆ ಭೀಮಣ್ಣ. ಜಿರಳೆಗೂ ದೊಡ್ಡ ಮೀಸೆ ಇರುತ್ತೆ ಕಣೋ. ಯಾರದು ನನ್ನ ಹೆಸರು ಕೇಳಿದ್ರೆ ಕಲ್ಲಿನು ಕಟ್ಟ ಕಟ್ಟ. ಮನೇಲಿ ನನ್ನ ಹೆಂಡತಿ ನಾನ್ ಸೌಂಡ್ ಕೇಳಿದ್ರೆ ಜೋರಾಗಿ ಉಸಿರಾಡಲ್ಲ. ನಾನ್ ಬಂದ್ರೆ ಸಾಕು ಮೂಲೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಳ್ತಾಳೆ. ನಿನ್ ಹೆಂಡತಿ ಬಂದ್ಲು ಕಣೋ. ನಾನಲ್ಲ ಕಡೆ. ನಾನಲ್ಲ. ಯಾವನೋ ಅವನು 1 ನಿಮಿಷ ಜೀವ ಬಾಯಿಗೆ ಬಂದಂಗಾಗಿತ್ತು. ಏನೆಲ್ಲ ನಗ್ತೀರಾ? ಹೆಂಡ್ತಿ ಕಂಡ್ರ ಸ್ವಲ್ಪ ಭಯ. ಏನಿವಾಗ ಯಾರು ಭಯ ಪಡಲ್ಲ ಹೇಳಿ? ನಮ್ ಆನಂದ ಅಣ್ಣನ್ ಕೇಳಿ ನೋಡಿ. ಮದುವೆ ಅನ್ನೋದು ಗಂಡಸಿನ ಜನ್ಮದ ದುರಂತ. ಮದುವೆ ದಿನ ಮಾತ್ರ ಹುಡುಗಿಯರ್ ತಲೆ ಬಗ್ಸೋದು, ಮದುವೆ ಆದ್ಮೇಲೆ ಹುಡುಗನೇ ತಲೆ ಬಗ್ಸೋದು. ಮದುವೆಗಿಂತ ಮುಂಚೆ ಪಪ್ಪು ಚಪ್ಪು ಅಂತ ಹುಡುಗ ರಾಕೆಟ್ ತರ ಸುತ್ತಾಡ್ಕೊಂಡಿರ್ತಾನೆ. ಮದುವೆ ಆದ್ಮೇಲೆ ಬಾತ್ರೂಮ್ ನಲ್ಲಿರೋ ಬಾಕೆಟ್ ತರ ಒಂದೇ ಕಡೆ ಬಿದ್ದಿರ್ತಾನೆ. ಮೊನ್ನೆ ಊಟದಲ್ಲಿ ಕಲ್ಸಿತ್ತು. ಅದಕ್ಕೆ ನಾನು ಲೇ ಗೋಪೆ ದೇವ್ರ ಕಣ್ಕೊಟ್ಟ ಕಲೆ ಆರ್ಸಿ ಹಾಕೋಕ್ಕಾಗಲ್ವಾ ಅಂತ ಅಂದೆ. ಅದಕ್ಕೆ ಅವಳು ಲೇ ದ್ರಾಬೆ ದೇವ್ರ 32 ಕೊಟ್ಟೆ ಅವ್ನ ಕಲೆ ಹಾಕೋಕ್ಕಾಗಲ್ವಾ ಅಂದಾಗೆ ಇಷ್ಟನ್ನೆಲ್ಲ ಧೈರ್ಯವಾಗಿ ಇಲ್ಲಿ ನಿಂತು ಹೇಗೆ ಹೇಳ್ತಿದ್ದೀನಿ ಅಂತೀರಾ? ನನ್ನ ಹೆಂಡತಿ ಜಗಳಾಡಿ ಅವ್ರ ಮನೆಗೆ ಹೋಗಿದ್ದಾಳೆ. ನಾವು ಮೊನ್ನೆ ಮಾವನಿಗೆ ಕಾಲ್ ಮಾಡಿದ್ದೆ. ಯಾಕೆ ಎಪ್ಪತ್ತೆ ಕಾಲ್ ಮಾಡ್ತಿದ್ಯಾ? ನನ್ನ ಮಗಳು ಯಾವುದೇ ಕಾರಣಕ್ಕೂ ನಿನ್ ಮನೆಗೆ ಬರಲ್ಲ ಅಂತ ಅಂದ. ಅದಕ್ಕೆ ನಾನೇನ್ ಕಮ್ಮಿನಾ? ಅದೇ ನಿಮ್ಮ ಮಗಳು ಬರೋಲ್ಲ ಅನ್ನೋದು ಕೇಳಕ್ಕೆ ತುಂಬಾ ಸಂತೋಷ. ಈ ಅದಕ್ಕೆ ಮತ್ತೆ 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 ಕೇಳೋಣ ಅಂತ ಫೋನ್ ಮಾಡ್ತೀನಿ. ಮದುವೆದ ಹೊಸದ್ರಲ್ಲಿ ಬಾಯ್ ಬಿಟ್ರೆ ನೀನೇ ಬೇಕು. ಈಗ ಬಾಯ್ ಬಿಟ್ರೆ ಚಿನ್ನ ಬೇಕು ಚಿನ್ನ ಬೇಕು ಚಿನ್ನ ಬೇಕು ಚಿನ್ನ ಬೇಕು ಚಿನ್ನ ಚಿನ್ನ ಅಂತ ಸಾಯ್ತಾಳೆ. ವಿಜಯಣ್ಣ ಹೇಳಪ್ಪ. ಈ BP ಶುಗರು ಮದ್ವೆಗಿಂತ ಮುಂಚೆ ಯಾರಿಗಾದ್ರೂ ಕೇಳಿದೀರಾ? ಇಲ್ಲ.
ಚಾನ್ಸೇ ಇಲ್ಲ, ಎಲ್ಲ ಬರೋದು ಮದ್ವೆ ಆದ್ಮೇಲೆ. ಧೂಮಪಾನ ಪ್ಯಾಕೆಟ್ ಮೇಲೆ ಹಾಕ್ದಾಗೆ ಸಿಗರೇಟ್ ತಿಂತು ಹೆಣ್ಣು ಗಂಡನ ಆರೋಗ್ಯಕ್ಕೆ ಹಾನಿಕರ ಅಂತ ದೊಡ್ಡದಾಗಿ ನನ್ನ ಹೆಂಡತಿ ಹಣೆ ಮೇಲೆ ಹಾಕ್ಬೇಕು. ಹಾ, ಇಲ್ಲಿದೆ. ಹಲೋ, ಡಾನ್ ಸ್ಪೀಕಿಂಗ್. ನಿಮ್ಮಗ್ಲೋ ಬರಲ್ಲ ಅಂತ ಗೊತ್ತೋ ಬಿಡಿ. ಅಲ್ಲೇ ಚಿನ್ನ, ಹೇಳೆ. ಬರ್ತಿದ್ಯಾ? ಅಯ್ಯಯ್ಯೋ, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು. ದೇವ್ರೇ, ವಿಜಯಣ್ಣ ಅವಳು ಬಂದ್ಮೇಲೆ ಚೆನ್ನಾಗಿ ರುಬ್ತಾಳೆ, ನೀನೇ ಕಾಪಾಡ್ಬೇಕು. ದೊಡ್ಡ ಪೀಸ್ ಅಭಿಮಣ್ಣ, ನಿನ್ಗೆ ಅಂತ ಗತಿ ಬಂತಣ್ಣ. ಓಕೆ, ಕಾನ್ಸ್ಟೇಬಲ್ ದೊಡ್ಡ ಮೀಸೆ ಭೀಮಣ್ಣ ಅವ್ರಿಗೆ ಬರ್ಲಿ ಜೋರ ಚಪ್ಪಾಳೆ. ಸರ್, ಏನ್ ನಿಮ್ದು ಸೌಂಡು ಎಲ್ಲಿಂದ ಬರ್ತಾ ಇದೆ ಸೌಂಡು ಅಂತ ಗೊತ್ತಾಗ್ತಾ ಇಲ್ಲ. ನಾರಾಗಿದ್ರು ಜೋರಾಗಿದ್ದಾನೆ ಶಿಷ್ಯ. ಬರ್ಲಿ ಜೋರಾಗಿ ಚಪ್ಪಾಳೆ. ಸಕ್ಕ ಜೋರಾಗಿದೆ ನೀನು. ಈಗ ಸೀದಾ ನಮ್ಮ ಜಡ್ಜಸ್ ಹತ್ರ ಹೋಗೋಣ, ಏನಂತಾರೆ ಅಂತ. ಮೇಷ್ಟ್ರೆ, ನಿಮ್ಮೆಲ್ಲ ಸಾಕ್ಷ್ಯಾಧಾರಗಳು ಏನ್ ಹೇಳ್ತಾ ಇದೆ ಈ ಕಾನ್ಸ್ಟೇಬಲ್ ಅವರು ಕೊಟ್ಟಿರೋ ಎಲ್ಲ ಫೈಲ್ಗಳ ಮೇಲೆ? ಅಯ್ಯಪ್ಪ, ಏನ್ ಸೆನ್ಸ್ ಆಫ್ ಹ್ಯೂಮರು, ಏನ್ ಟೈಮಿಂಗ್ ಇದೆಯೇ ಇವನಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಹೆಜ್ಜೆ ಇಡೋ ರೀತಿ, ಅವನ ಬಾಡಿ ಲ್ಯಾಂಗ್ವೇಜು, ಅವನ ಹ್ಯೂಮರ್. ನೀನು ತಮಾಷೆದಷ್ಟೇ ಕೂಡ ಅವ್ನು ಮಾಡ್ತಾನೆ. ಅವಳ್ದು ಯಾರ್ದೋ ಹೆಂಡ್ತಿದು ಅಂತ ಆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ ನೋಡು, ಒಂದೊಂದಾಗಿ ನಿಂತ್ಕೊಂಡು ಇದಾಗಿ ಮಾಡಿಕೊಂಡು ಇದರಲ್ಲಿ ಹೋಗ್ತಾನೆ. ಆ ಫೋನ್ ಬಂದಾಗ ಎದ್ರುಕೊಳ್ಳೋದು. ನಿಜವಾಗ್ಲೂ ಮದುವೆ ಆಗಿದೆಯೇನೋ ಅವನಿಗೆ ಅನ್ಸುತ್ತೆ ಕಣೆ. ಅಲ್ವಾ? ಭಾಳ ಚೆನ್ನಾಗಿ ಮಾಡಿದೆ ನೀನು, ಶಬಾಷ್. ಸರ್, ನಿಮ್ಮ ಹತ್ರ ಒಂದು ಹೇಳಬೇಕು. ಹೇಳಮ್ಮ. ನನ್ ಮದ್ವೆ ಆದ್ರೆ ಹೆಂಗಿರ್ತಿದ್ದೆ? ನಿನ್ ತಲೆಯಲ್ಲಿ ಜುಟ್ಟಿರ್ತಿರ್ಲಿಲ್ಲ ಅಷ್ಟೇ. ಅದು ಗೊತ್ತಾಗಿಲ್ಲ ಮೇಷ್ಟ್ರೆ. ನಿಮ್ಮನೇಲಿ ಹೆಂಗೆ ಮೇಷ್ಟ್ರೆ? ನಮ್ಮನೇಲಿ ನನಗೆ ಫುಲ್ ಕೂದಲಿದೆ ನೋಡು. ಕೂದಲಿದೆ ಅಲ್ಲ? ಓಕೆ, ಈಗ ಗೆಳೆಯನ ಹತ್ರ ಬರ್ತೀನಿ. ಲೈಟ್ ಆಗೊಂದು. ರೆಡಿನಾ? ಓಕೆನಾ? 1 2 3. ಇದು ಯಾಕೆ ಗೊತ್ತಾ ಶಿಳ್ಳೆ ಹೊಡೆದಿದ್ದು? ನನಗೆ ಬರ್ದೇನೆ ನನ್ನ ಗೆಳೆಯನ ಕೆಳಗೆ ಶಿಳ್ಳೆ ಹೊಡ್ಸಿದ್ ಯಾಕೆ ಗೊತ್ತಾ? ನಿನಗಿರೋ ಟ್ಯಾಲೆಂಟಿಗೆ. ನಿನಗೆ ಪ್ರತಿಭೆ ಭಾಳ ಚೆನ್ನಾಗಿದೆ, ನಿನ್ನ ಟೈಮಿಂಗ್ ಚೆನ್ನಾಗಿದೆ, ವಾಯ್ಸ್ ಮಾಡ್ಯುಲೇಷನ್ ಚೆನ್ನಾಗಿದೆ, ನಿನ್ನ ಎನರ್ಜಿ ಭಾಳ ಚೆನ್ನಾಗಿದೆ. ನಿನ್ನ ಎನರ್ಜಿ ಒಂಥರ ಕಂಟೇಜಿಯಸ್ ಥರ, ಅದು ನಮಗೆಲ್ಲ ಎಫೆಕ್ಟ್ ಆಗುತ್ತೆ. ನಿನ್ನ ಎನರ್ಜಿ ತೆಗಿಲ್ಲ ಒಂದ್ಸಲ ನೀನು ಕರೆಕ್ಟಾಗಿ ನೋಡೋಣ. ಕರೆಕ್ಟಾಗಿ ಕಾಣಿಸ್ತಾ ಇದೆ. ಆಮೇಲೆ ನಿನ್ನ ಟೋನ್ಗಳನ್ನ ಚೇಂಜ್ ಮಾಡುವಂಥ ರೀತಿ, ಗುರುಗಳು ಹೇಳ್ದಂಗೆ ನಿಜವಾಗ್ಲೂ ಮದುವೆ ಆಗಿರೋನೇ ಇಷ್ಟು ಕಷ್ಟಪಡ್ತಿದ್ದಾನೆ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದೆ. ಒಂದೇ ಒಂದು ನನಗೆ ನೀನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸಿದ್ದು ನಿನ್ನ ಬಾಡಿ ಲ್ಯಾಂಗ್ವೇಜಲ್ಲಿ. ಒಂದು ಚೂರು ಕ್ಲಾರಿಟಿ ನಿನ್ನ ಬಾಡಿ ಲ್ಯಾಂಗ್ವೇಜಲ್ಲಿ. ಓಕೆ, ಸ್ವಲ್ಪ ಟೈಮ್ ಕೊಡ್ತೀನಿ ನಮಗೆ. ಬಟ್ ಫ್ಯಾಂಟಾಸ್ಟಿಕ್. ಸೂಪರ್ ಸೂಪರ್. ನಿನ್ನ ಹತ್ರ ಹೋಗೋದಾ ಬೇಡವಾ ಗೊತ್ತಾಗ್ತಾ ಇಲ್ಲ. ನಿಮ್ಮ ತಂದೆ ಎಲ್ಲಿ ಬಂದಿದ್ದಾರಾ? ಎಲ್ಲಿ ಸರ್? ನಿಂತ್ಕೊಳ್ಳಿ. ಅವ್ರ ತಲೆ ನೋಡಿ. ಕರೆಕ್ಟು, ಜುಟ್ಟಿಲ್ಲ ಅಂದ್ರೆ ಅವ್ರ ಮನೇಲಿ ಆ ಥರ ಇದೆಯಾ? ನಿಮ್ಮ ತಾಯಿ ಆ ಥರ ತಲೆ ತಿಂತಾರಾ? ಇದೆ ಸರ್. ಅಯ್ಯೋ, ಗುಟ್ಟೆಲ್ಲ ಹೇಳ್ಬಿಡ್ತಾ ಇದ್ದಾನೆ. ನಿಜವಾಗ್ಲೂ ತಂದೆ ತಾಯಿ ಹತ್ರ ಹೆದರ್ಕೋತಾರ? ಈ ತರ ಮಾಡೋದು ನಾನು ಇಷ್ಟವರೆಗೆ ಕಾಣಲಿಲ್ಲ, ಮಾಡ್ಬೋದು. ಏನಪ್ಪ ಈ ಮಕ್ಕಳೆಲ್ಲ. ಇಲ್ಲ, ಯಾರು ನೋಡಿ ಕಲ್ತೆ ನೀನು? ಗಂಡಸ್ರೆಲ್ಲ ಇಷ್ಟು ಹೆದರ್ತಾರ ಹೆಂಡ್ತೀರಿ ನೋಡಿ? ಸುಳ್ಳಲ್ವಾ ಅದು? ಸುಳ್ಳೌದು. ನಾವು ಸ್ಟೇಜಲ್ಲಿ ಸುಳ್ಳು ಅಂತ ಹೇಳ್ಬೋದು, ಮನೇಲಿ ಹೆಂಗೆ ಅಂತ ಡಿಸೈಡ್ ಮಾಡಿ ಹೇಳ್ಬೇಕು. ಇವನು ಈ ರೀತಿ ಮಾತಾಡಿದ್ದಕ್ಕೆ ಬೇಕಾದ್ರೆ ಇವನಿಗೆ ನಾನು ಒಂದು ಹಿಂಗೆ ಕೊಡ್ಬೋದು. ನೋಡಿ, ಇವರು ದ್ರೋಹ ಮಾಡಿಬಿಟ್ರು. ಎಲ್ಲ 3 ಜನ ಮಾತಾಡ್ಕೊಂಡು ತೀರ್ಮಾನಕ್ಕೆ ಬರ್ತೀವಿ ಅಂದರು, ಟಕ್ ಅಂತ ಹೊಡೆದ್ಬಿಟ್ರು. ಅದಕ್ಕೆ ಈಗ ನಮಗೆ ತೀರ್ಪು ಬೇಕು. ಅಯ್ಯೋ, ಸ್ವಲ್ಪ ಕಾಲಾವಕಾಶ ನನ್ನ ಕಡೆಯಿಂದ. ಕಾಲಾವಕಾಶನಾ? ಅವ್ರ ಕಾಲಾವಕಾಶ ಕೇಳಲಿ, ನಾವು ಇದನ್ನ ಅನುಮೋದಿಸ್ತೀವಿ. ಓಕೆ, ಸೂಪರ್. 2 ಗ್ರೀನು. ಗೆಳೆಯ, ನಿಂಗೆ ಇನ್ನು ಎಷ್ಟು ಟೈಮ್ ಬೇಕು? ನಾನು ಇದನ್ನ ನಂತರ ಬಗೆಹರಿಸ್ತೀನಿ. ಹೇಳ್ತಾರ ಕಣ. ಓಕೆನಾ? ಸೂಪರ್. ನೀನು ಆಕ್ಚುಲಿ ನೀನೆಲ್ಲೂ ಕಳಿಸ್ತಿಲ್ಲ, ನೀನ್ ಬೇಕು ನಮಗೆ. ಒಂದ್ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ ಅಷ್ಟೇ. ನೀನೇ ಕೇಳು, ಏನಕ್ಕೆ ಟೈಮ್ ತಗೊಂತ ಇದ್ರ ಕೇಳು.
ಅವ್ರು ಏನೋ ಬರೆಯೋ ಕೆಲಸ ಇರ್ಬೋದು. ಹೇ ಬರೆಯೋ ಕೆಲಸ ಅಲ್ಲ ಯಾರು ಬರೆಯೋ ಕೆಲಸ ಅಲ್ಲ ಕಣೋ. ನಿನಗೆ ಬರೆಯೋ ಕೆಲಸ ಅಂತಪ್ಪ ಮುಂದಿನ ವಾರದವರೆಗೂ, ಅದಕ್ಕೆ ಟೈಮ್ ತಗೊಂಡಿದೆ ಅಂತಾನೆ. ಎಲ್ಲರೂ ಬಹಳ ಅದ್ಭುತವಾಗಿ ನಗಿಸ್ತಾ ಇದೀಯಾ, ಆದ್ರೆ ನೀನು ಇಡೀ ಆಕ್ಟ್ ಮಾಡ್ಬೇಕಾದ್ರೆ ನೀನ್ ಮಾತಾಡಿದ್ದಕ್ಕೂ ನಿನ್ನ ಬಾಡಿ ಲ್ಯಾಂಗ್ವೇಜ್ಗೂ ಒಂದು ಚೂರು ಹೊಂದಾಣಿಕೆ ಆಗಬೇಕು ಅಂತ ನನ್ನ ಆಸೆ ಅಷ್ಟೆ. ಓಕೆ, ಇನ್ನು ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಹೇಳು. ಇನ್ನು ನಾನು ತುಂಬ ಚೆನ್ನಾಗಿ ಕಲ್ತುಕೊಂಡು ಬಂದು ಪರ್ಫಾರ್ಮೆನ್ಸ್ ಮಾಡುತ್ತೇನೆ. ಸೂಪರ್ ಕಣ, ಇದಕ್ಕಿಂತ ಇನ್ನೇನ್ ಬೇಕು? ಅದ್ಭುತ. ಆ ಮಗು ಮಾತಾಡಿದ್ದು ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಮಾತಾಡ್ದವ. 3 ಕ್ಲಾಪ್ ಮಧ್ಯದಲ್ಲೇ ಇಟ್ಬಿಡ್ರಪ್ಪ. ಅದಕ್ಕೆ ಈಗ ನಾನು ಅಲ್ಲೇ ಬರಬೇಕು. ಕೊಟ್ಬಿಡು ಮೆಡಲ್ಲು, ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು ಗೆಳ. ಥ್ಯಾಂಕ್ಸ್ ಅಪ್ಪ. ನಂಗೆ ತಪ್ಪು ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ತಪ್ಪು ಹಿಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸಾ? ಕುಡಿಲ್ಲ ನಿಮಿಷ ಹಂಗಾರೆ ವಾಪಸ್ಸು. ಏನೋ ನಿನ್ ಮುಖ ಕಾಣಿಸ್ಲಿ, ಟೊಪ್ಪು ಹಿಡ್ಕೊಂಡಿದ್ದು ಥ್ಯಾಂಕ್ಸ್ ಅಂತ. ನಾನು ಹೇಳ್ದಲ್ಲ ಗೆಳೆಯ, ಸುತ್ತಿ ಬಳಸಿ ನಿನಗೆ ಬರುತ್ತೆ ಟೋಪಿ ಈ ಸಲ. ಏನ್ ಗುರು, ಬೆಳಗ್ಗೆ 3 ಟೋಪಿ ಆಗೋಯ್ತು ಗುರು. ಈ ಸೀಸನ್ ಅಲ್ಲಿ ರೆಡಿ ಆಗ್ಬಿಡು ನೀನು. ಓಕೆ, ಈಗ 3 ಜನ ಜಡ್ಜಸ್ಸು ಸಿಕ್ಕಿರಲಿಲ್ಲ ಫಸ್ಟು, ಆಮೇಲೆ ಟಪ 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 ಅಂತೆಲ್ಲ ಸಿಕ್ತು. ಏನ್ ಅನಿಸ್ತಾ ಇದೆ ನಿನಗೆ? ಖಂಡಿತ ಸಿಗುತ್ತೆ ಅಂತ ಇತ್ತು. ಖಂಡಿತ ಸಿಗುತ್ತೆ ಅಂತ ಅನಿಸ್ತಾ ಇತ್ತ ನಿನಗೆ? ಈ 3 ಜನ ಜಡ್ಜಲ್ಲಿ ನೀನು ಯಾರು ಕಂಡ್ರೆ ಇಷ್ಟ? ನಂಗೆ ಸ್ವಲ್ಪ ಟೈಮ್ ಕೊಡು ಮತ್ತೆ. ನೀವು ಅವನ್ನ ಅಲ್ಲಿ ಕಳಿಸಿದ್ರೆ ಅವ್ನು ನಿಮ್ಮನೆ ಸ್ಪೆಷಲ್ಸ್, ನಂಗೆ ಸ್ವಲ್ಪ ಟೈಮ್ ಬೇಕು ಹೇಳಕ್ಕೆ. ಈಗ ಮೇಷ್ಟ್ರ ಬಗ್ಗೆ ಏನಾರು ಹೇಳೋ ಪಾಪ. ಮೇಷ್ಟ್ರು ಎಷ್ಟು ಪ್ರೀತಿಯಿಂದ ನಿನ್ಗೆ ಎಷ್ಟು ಒಳ್ಳೆ ಕಮೆಂಟ್ಸ್ ಹೇಳಿದ್ರು. ಅವ್ರ ಕಡೆಯಿಂದ ನಂಗೆ ಬೇಕಾದ್ದು, ನಾನು ಅವ್ರಿಗೆ ಹೇಳುವಂಗಿಲ್ಲ, ಯಾಕೆಂದ್ರೆ ಅವ್ರು ದೊಡ್ಡವರು. ಅಯ್ಯಪ್ಪ ನಾನು ಬೇಡಪ್ಪ, ನಮಸ್ಕಾರ ಮಾಡ್ತೀನಿ. ತುಂಬಾ ದೊಡ್ಡ ನಮಸ್ಕಾರ. ಅವ್ರನ್ನ ಅಲ್ಲಪ್ಪ, ಅವ್ರು ನೀನು ನಿನ್ನ ಹೊಗಳ್ಬೇಕು ಅಂದ್ರೆ ಹೆಂಗ್ ಹೊಗಳು? ಪ್ರೀತಿಯಿಂದ ಹೆಂಗ್ ಕರಿತೀಯ ನೀನು ಅವ್ರನ್ನ? ಒಂದು 5 ನಿಮಿಷ ಟೈಮ್ ಕೊಡು ಮತ್ತೆ ಹೇಳ್ತೀನಿ. ಇದಕ್ಕೂ 5 ನಿಮಿಷ ಟೈಮ್ ಬೇಕೇನೋ? ಸರಿ ಓಕೆ, ಗೆಳೆಯನ್ ನೋಡ್ರೆ ನಿಂಗೆ ಇಷ್ಟ ಆದ್ರೆ ಏನಂತ ಕರಿಬೇಕಂತ? ಐ ಲವ್ ಯು. ಅಲ್ಲ ಸ್ವೀಟ್. ಥ್ಯಾಂಕ್ ಯು. ಅಮ್ಮಂಗೆ ಏನು ಹೇಳ್ತೀಯಾ? ನಂಗೆ ಗೊತ್ತಿಲ್ಲ, ಒಂದು 2 ನಿಮಿಷ ಟೈಮ್ ಕೊಡು. ಅಲ್ಲಿ 5 ನಿಮಿಷ, ಇಲ್ಲಿ 2 ನಿಮಿಷ. ಅವಾಗ್ಲೇ ನೀನು ಮೇಷ್ಟ್ರು ಹೇಳ 5 ನಿಮಿಷ ಅಂದೆ, ಇಲ್ಲಿ 2 ನಿಮಿಷ. ಅಮ್ಮಂಗೆ 2 ನಿಮಿಷ ತಗೊಂಡಿದ್ಯಾ? ಹಂಗಂತ ಹೇಳಿ ಈಗ 5 ನಿಮಿಷ ಆಯ್ತು. ಈಗ ಮೇಷ್ಟ್ರಿಗೆ ಬಾ. ಇವಾಗ ಹೇಳು ಮತ್ತೆ. ಸರ್ ಅಂತ ಕರಿತೀನಿ. ಸರ್ ಅಂತ ಕರಿತೀಯ? ಪ್ರೀತಿ ಲವ್ ಜಾಸ್ತಿ ಆಗೋದು ನಿಮ್ಗೆ ಸರ್ ಅಂತ ಕರಿತಾನಂತ. ಕನ್ನಡದಿಂದ ಇಂಗ್ಲೀಷಿಗೆ ಬಂದ. ಇವಾಗ ಒಂದು ಅಮ್ಮಂಗೊಂದು ಹಾಡು ಡೆಡಿಕೇಟ್ ಮಾಡು ಅಂದ್ರೆ ಅಮ್ಮಂಗೆ ಯಾವ ಹಾಡು ಹೇಳ್ತೀನಿ ನೀನು? ಎಲ್ಲ ನೀನಾದೆನಾ ನೀ ಉಳಿದಾಯಿ ಕ್ಷಣ, ನಿನ್ನಿಂದಲೇ ಹೊಸದೇನೋ ತಲ್ಲಣ, ಮಾತೆ ಬರುವುದಿಲ್ಲ ಯಾಕೋ ಗೊತ್ತಿಲ್ಲ, ನೀನಾದಲೇ ಕಾರಣ. ವೆರಿ ಸ್ಮಾರ್ಟ್ ಗೈ. ಓಕೆ, ಈಗ ನಮ್ಮ ಅಪ್ಪ ಅಮ್ಮ ಮಾತಾಡ್ಸೋಣ. ಓಕೆನಾ ಅಮ್ಮ? ಹೆಂಗೆ ಮನೇಲಿ ಅವಳು ಹಿಂಗೆ ಕೊಡ್ತಾ ಇರ್ತಾನ, ತಡ್ಕೊಂತೀರಾ, ನಗ್ತಾ ಇರ್ತೀರಾ, ಹೆಂಗೆ ಕತೆ? ಹೀಗೆ ಸರ್ ಮನೇಲಿ. ಹೌದಾ? ಹಂಗಾರೆ ಅವ್ನು ನೋಡಿ ನೀವು ಫಿಕ್ಸ್ ಆಗ್ಬಿಟ್ರಿ ಈ ಸಲ ಸೀಸನ್ಗೆ ಅವ್ನು ಹಾಕೇ ಬಿಡ್ಬೇಕು ಇಲ್ಲಿ ಅನ್ಬಿಟ್ಟು ಅಂತ. ಇಲ್ಲಪ್ಪ, ಒಂದಷ್ಟು ದಿನ ಅವಳಿ ತಪ್ಪುತ್ತೆ ನಮಗ್ ಕೊಡ್ಲಿ ಅನ್ಬಿಟ್ಟು ಅಂತ ನೀವು ಸ್ಕೆಚ್ ಹಾಕೊಂಬಂದ್ರ. ಥ್ಯಾಂಕ್ ಯು ಸೋ ಮಚ್ ಪುಟ. ಹಾಕೋ ಇದನ್ನ. ವೆರಿ ಗುಡ್. ಮಾರ್ಚ್ ಫಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ನಿನ್ ಜೊತೆ ನಾನು ಬರ್ತೀನಿ. ಓಕೆ, ಓಕೆ. ಸೊ ನೋಡಿದ್ರಲ್ಲ, ಆರ್ಡ್ರಲ್ಲಿ 9 ಕಂಟೆಸ್ಟೆಂಟ್ಸ್ ಆಯಿತು. ಒಬ್ಬೊಬ್ರು ಒಂದೊಂದು ವೆರೈಟಿ ರೀ. ಬಂದವರೆಲ್ಲ ಒಂದೊಂಥರ ಟೆನ್ಷನ್ ಕೊಡ್ತಾ ಇದ್ದಾರೆ. ಈಗ 10th ಕಂಟೆಸ್ಟೆಂಟ್ ಬಂದು ಏನು ಟೆನ್ಷನ್ ಕೊಡ್ತಾರಾ ಇಲ್ಲ ಏನು ಮಾಡ್ತಾನೆ ಅಂತ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಅತನಯ ಜೂನಿಯರ್. ಬಲಿಜ ಚಪ್ಪಾಳೆ. ಏನ್ ಲಡ್ಡು ನಿನ್ ಹೆಸರು? ಹರ್ಷ. ಯಾವ ಊರ್ ಲಡ್ಡು ನೀನು? ಸಂಡೂರು. ಸಂಡೂರಿಂದ ಲಡ್ಡು ಬಂದಿದೆ. ಎಷ್ಟನೇ ಕ್ಲಾಸ್ ಪುಟ ನೀನು? 4th. ಓ ಸಬಾಷ್, ಚೆನ್ನಾಗಿದೆ ನಿನ್ ಕಾಸ್ಟ್ಯೂಮು. ಏನು ಆಕ್ಟ್ ಇದು? ರಾಜ್ಕುಮಾರ್ ಸರ್. ಹೌದಾ? ಅವ್ರ ತರಾನೇ ಡೈಲಾಗ್ ಎಲ್ಲ ಮಾತಾಡ್ತೀಯ ನೀನು? ಸ್ವಲ್ಪ ಸ್ವಲ್ಪ ನೀನ್ ನೋಡಿ ಮಾತಾಡ. ಕವಿರತ್ನ ಕಾಳಿದಾಸನ? ಹಾ. ಲೈಟ್, ಕ್ಯಾಮ್ರಾ, ಡ್ರಾಮಾ,
ಅಳ್ಬ್ಯಾಡ್ಕಣೆ ಸುಮ್ಕೀರಿ ನನ್ನ ಮುದ್ದಿನ ರಾಣಿ ಅಳ್ಬ್ಯಾಡ್ಕಣೆ ಸುಮ್ಕೀರಿ ಈ ಕುರುಬನ ರಾಣಿ ಅಳ್ಬ್ಯಾಡ್ಕಣೆ ಸುಮ್ಕೀರಿ ಅಯ್ಯಪ್ಪ ಸುಸ್ತಾಗೋಯ್ತು. ನಮಸ್ಕಾರ ಗುರುಗಳೇ. ಹಾಯ್ ವಿಜಯಣ್ಣ. ನಮಸ್ಕಾರ ಅಮ್ಮ. ನಾನು ಇವತ್ತಿಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ಯಾಕೆ? ಮದ್ವೆ ಆಗೋಕೆ. ಊರಲ್ಲಿ ಓದ್ಕೊಂಡು ಆಡ್ಕೊಂಡು ಚೆನ್ನಾಗಿದ್ದೆ. ನಮ್ಮಮ್ಮ ಈ ರಾಜನ ವೇಷ ಸೀಲ್ ಕರ್ಕೊಂಬಂದ್ಲು. ರಾಜ ಅಂದ್ಮೇಲೆ ಅವ್ನಿಗೆ ಯುದ್ಧ ಗೊತ್ತಿರ್ಬೇಕಲ್ವಾ, ಅವ್ನ ಹಿಂದೆ ಒಂದು ಸೈನ್ಯ ಇರ್ಬೇಕಲ್ವಾ. ನನಗೆ ಯುದ್ಧನೂ ಗೊತ್ತಿಲ್ಲ, ನನ್ನ ಹಿಂದೆ ಸೈನ್ಯನೂ ಇಲ್ಲ. ಹೋಗಿ ಬಿಟ್ಟಪ್ಪ. ಫಸ್ಟ್ ಟೈಮ್ ರಾಜನ ವೇಷ ಹಾಕಿದ್ದೀನಿ, ನೋಡೋಣ ಹೇಗೆ ಕಾಣಿಸ್ತೀನಂತ. ಓ ಮಹಾರಾಜರು ಶರಣು ಶರಣು. ಓ ಮಕ್ಕಳಪ್ಪ ಮಕ್ಕಳಪ್ಪ, ಮಹಾರಾಜು ಬಂದಾರ. ಮಹಾರಾಜು ಮಹಾರಾಜ ಎಲ್ಲಿ ನಿಂತಾರೆ? ಬಾಬಾ ತೋರಿಸ್ತೀನಿ. ಕಜೋಡ್ಸ್. ಅಯ್ಯೋ ಮಂಕೆ, ಅದು ನಿನ್ ಬಿಂಬನು. ಬುಂಬ ಕನ್ನಡ ಕಾಣ್ತಿರೋದು ನಿಂದನ ರೂಪ. ಹಾಗಾದ್ರೆ ಕಾಣ್ತಿರೋದು ನಾನ ಕಣ್ರಿಲಿ, ಅದು ನಂದನ ರೂಪ. ಹಾಗಾದ್ರೆ ನನ್ ಮೀಸೆ ಜುಟ್ಟು ಎಲ್ಲಾಯ್ತು? ಎಲ್ಲ ಬೀರ ಅಯ್ಯ ನಿನ್ ಮನೆ ಕಾಯೋಗ. ಅಯ್ಯ ನಿನ್ ನೆಗ್ಬಿದ್ ಸಾಯ ಎಲ್ಲಾಗೋಗ್ಬಿಟ್ಟೆ ಬೀರ ನೀನು. ಎಲ್ಲ ನಿನ್ ಬೈರೂಪ ಮಂಗ್ರಪ್ಪ. ಆಗಳಪ್ಪ ಈ ಕಂಡ್ರಾಗ ನಾನೇ ಅವನಿ. ಈ ಕಂಡ್ರಾಗ ನಾನೇ ಅವನಿ. ಎಲ್ಲೆಲ್ಲೂ ನಾನೇ 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 ಎಲ್ಲೆಲ್ಲೂ ಓ ಎಲ್ಲೆಲ್ಲೂ ನಾನೇ 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 ಎಲ್ಲೆಲ್ಲೂ ನಾನೇ. ಧನ್ಯವಾದಗಳು. ಲಡ್ಡು ಬಂದು ಬಾಯಿಗೆ ಬಿತ್ತಲ್ಲ, ತಲೆ ಮೇಲೆ ಬಿತ್ತ. ಎದೆ ಮೇಲೆ ಬಿತ್ತಪ್ಪ. ಎದೆ ಮೇಲೆ ಬಿತ್ತ. ಸಾಕತ್ತಾಗಿ ಮಾಡ್ದ ಕಣ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ. ಅಲ್ಲೆಲ್ಲ ಒಂದ್ ಕಡೆ ಸ್ಟ್ರಕ್ ಆಗ್ಬಿಟ್ಟು ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ. ಗೆಳೆಯ ನಿನ್ನಿಂದಲೇ ಶುರು ಮಾಡ್ತೀನಿ. ಫ್ಯಾಂಟಾಸ್ಟಿಕ್. ನಾವು ಬಹಳ ಮುದ್ದಾಗಿ ಮಾಡಿದೆ. ಫಸ್ಟ್ ನಾವು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ, ಇವನು ಏನ್ ಮಾಡಿದ್ರು ಮುದ್ದಾಗಿರುತ್ತೆ ಇವಾಗ ಅಂತ. ಡೈಲಾಗ್ ಹೇಳೋದ್ರಿಂದ ಹಿಡ್ದು, ಹಾಡು ಹೇಳೋದ್ರಿಂದ ಹಿಡ್ದು, ಮೋನೋ ಆಕ್ಟಿಂಗ್ ಅಲ್ಲೇ ದೊಡ್ಡ ಮಾಮನ್ ಪಾತ್ರ, ಆಮೇಲೆ ಈ ಕಡೆ ಮಂತ್ರಿ ಪಾತ್ರ. ನೀನೇನ್ ಮಾಡ್ದೆ ಗೊತ್ತಾ ಹರ್ಷ? ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡ್ದೆ. ಆದ್ರೆ ಎರಡೂ ಕ್ಯಾರೆಕ್ಟರ್ಗಳನ್ನ ಒಂದೇ ತರ ಮಾತಾಡ್ದೆ. ನೀನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀಯಾ? ಓಕೆ. ಬಟ್ ಆದ್ರೂ ನೀನು ಇಷ್ಟು ಮುದ್ದಾಗಿ ಮಾಡಿರೋದಕ್ಕೆ ಅಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅನಂತಣ್ಣ, ನನಗೆ ಇನ್ನೊಂದು ಡೈಲಾಗ್ ಬರ್ತದೆ ಹೇಳ. ಹೇಳಪ್ಪ. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತ ನಿಂಜ ವಿಧರನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತ್ತ ಮಕ್ಕಳ ಅಟ್ಟವ ಸುಟ್ಟು ಆದಿತ್ಯನ ಅಟ್ಟವಾಸ ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ಸಾತಳ ಮಾತಾಳ ಪಾತಾಳಗಳನ್ನು ಪಾದದೊಳಗೆ ತುಳಿತ ಪರಾಕ್ರಮಶಾಲಿ. ಅಡೆಯೆತ್ತರ ಬೆರೆಯುವುದು ಭೂಮಿ, ತಲೆಯೆತ್ತರ ಬೆಚ್ಚುವುದು ಬಾನು, ಕೈಯೆತ್ತರ ನಡುಗುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುವಾಗ ಎಕ್ಕಚ್ಚಿತ್ತನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ. ನನ್ನ ಆಶಾ ಜ್ಯೋತಿ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂದ್ರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಾದರೂ ವಿಧಿ, ನಾನೇ ಸರ್ವಶಕ್ತನನ್ನು ಕಂಡರೆ ಅದು ಆಶಕ್ತಿ. ಸೂಪರ್ ಕಣ, ಏನೋ ಮಾಡ್ತಾರೆ. ಸೂಪರ್ ಕಣ, ಜಾಣ ನೀನು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಅಮ್ಮ ಏನಿಸ್ತು ಲಡ್ಡು? ನಿನ್ನೇನು ಮಾಡೋದು? ಮೆಡಲ್ ಕೊಟ್ಟು ಇಟ್ಕೊಳ್ಳೋದಾ ಇಲ್ಲ ಸ್ವಲ್ಪ ಕೂರು ಅಂತ ಹೇಳೋದಾ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋಣ? ನಿಮ್ಮ ಇಷ್ಟ. ಇದು ಮಾತ್ರ ಕರೆಕ್ಟ್ ಹೇಳ್ತಾರಪ್ಪ ಎಲ್ಲ ಮಕ್ಕಳು. ಸ್ವಲ್ಪ ಹೊತ್ತು ಕೂರ್ತೀಯಾ? ಓಕೆ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಆಲೋಚನೆ ಮಾಡಿ ಹೇಳ್ತೀನಿ ನಾನು. ಮೇಷ್ಟ್ರೆ ಏನನ್ನಿಸ್ತು? ಭಾಳ ನಗು ಬಂತಪ್ಪ, ಭಾಳ ಸಂತೋಷ ಆಯಿತು. ಅವನ ಮೊದಲು ಹಾಡು ಹೇಳ್ಕೊಂಡು ಹಿಂಗೆ 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 ಬರ್ತಾ ಇದ್ನಲ್ಲ, ಮೊದಲು ಹೇಳ್ದೆ ಹಾಡು ಹೇಳಿ ಇನ್ನೊಂದು ಸರ್ತಿ. ಅಳ್ಬ್ಯಾಡ್ ಕಣೆ ಸುಮ್ಕೀರೆ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕೀರೆ ಈ ಕುರುಬನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕೀರೆ. ಅವನೊಂದು
ನೋಡಿ ಮೇಲಿರೋದು ಮಾತ್ರ ಅಷ್ಟು ಅಲ್ಲಾಡಲ್ಲ, ಇಲ್ಲಿ ಸೊಂಟೆಯಿಂದ ಕೆಳಗೆ ಫುಲ್ ಅಲ್ಲಾಡ್ತಾನೆ. ನಗಿಸ್ತಾ ಇದೆಯಾ? ಎಲ್ಲ ಓಕೆ ಓಕೆ ಮಾಡುವ. ಜಡ್ಜ್ಮೆಂಟ್ ಅಲ್ಲ, ಅಮ್ಮ ಓಕೆ ಕೊಟ್ಬಿಟ್ರು. ಇರೋ ಇನ್ನೇನು ಬರುತ್ತೆ ನಿಮಗೆ? ಅವ್ನಿಗೇನು ಬರುತ್ತೆ ಅನ್ನೋದು ನನಗೆ ಗೊತ್ತು. ಏನು? ಅವನು ಮನೇಲಿ ಯಾರಿಗೂ ಗೊತ್ತಾಗ್ದಿರಂಗೆ ಅವ್ನ ಫಿಂಗರ್ ಪ್ರಿಂಟ್ ಬೀಳಬಾರ್ದು ಅಂತ ಚಾಕ್ಲೇಟ್ ಎತ್ತಿಸ್ತಾನ. ಅವ್ನು ಯಾರ ಕೈಲಿ ಎತ್ತಿಸ್ಬೋದು ಕೇಳಿ ಅವನು? ಯಾರ ಕೈಯಲ್ಲೋ? ಯಾರು ಹಂಗಂದ್ರೆ ತಮ್ಮ ತಮ್ಮನ ಕೈಲಿ ಚಾಕ್ಲೇಟ್ ಎತ್ತಿಸ್ತಾನೆ, ಇವನಿಗೆ ಬೇಕು ಅಂತ. ಫಿಂಗರ್ ಪ್ರಿಂಟ್ ಬೀಳುತ್ತಂತೆ. ಕೇಳಿದ್ರೆ ನಿನಗೆ ಹೆಂಗ್ ಗೊತ್ತು ಫಿಂಗರ್ ಪ್ರಿಂಟ್ ಬಗ್ಗೆ? ನಾನು ಎತ್ಕೊಂಡ್ರೆ ಮಮ್ಮಿ ಮತ್ತೆ ಅತ್ತೆ ನೋಡ್ತಾರೆ, ಅದಕ್ಕೆ ಯಶನ್ ಕೈಗೆ ಹೌದಾ? ಈಗ ನೀನು ಹೋಗಲ್ಲಿ ಮೆಡ್ಲ್ ಎತ್ಕೋಬೇಕು ಇವಾಗ, ಬಟ್ ಫಿಂಗರ್ ಪ್ರಿಂಟ್ ಬೀಳಬಾರ್ದು. ಹೆಂಗೆ ಎತ್ಕೊಂತೀಯಾ? ಖರ್ಚು ಏನು ಗೆಳೆಯ, ಈ ಯಾವ ಪತ್ತೇದಾರಿ ಪ್ರತಿಭಾ ಕೇಸಿದು? ನೀನ್ ಸ್ವಲ್ಪ ಹುಷಾರಾಗಿರೋ. ನಾನು ನಿಗೂಢ ರಾತ್ರಿ ಹೋಗ್ತೀನಿ ಅಷ್ಟೇ. ಹೋಗಿ ಬಂದು ಸಿಕ್ಕಾಕೊಂಡ್ಯಾ ಪಾಪ ಎಲ್ರು ಕಷ್ಟ ಗುರು. ಹೂನಪ್ಪ, ಹೋಗಿ ಖರ್ಚಿಪ್ ಹಾಕಿ ಹಂಗೆ ಲಬಕ್ ಅಂತ ಮೆಡ್ಲ್ ಎತ್ಕೊಂಬ. ಖರ್ಚಿಪ್ ಇಲ್ವಾ? ಬಾಯ್ ಬಾ. ಓಕೆ, ಸೊ ಈಗ ಮುಂದೆ 10ರ ನಂತರ 11 ಬರ್ತಾ ಇದೆ. ಡ್ರಾಮಾ ಜೂನಿಯರ್ ನ ಮತ್ತೊಂದು ಕಂಟೆಸ್ಟೆಂಟ್. ಪ್ಲೀಸ್ ವೆಲ್ಕಮ್ 11ನೇ ಕಂಟೆಸ್ಟೆಂಟ್. ಬಲಿ ಜೋರ ಚಪ್ಪಾಳೆ. ಪದನರಿದು ನುಡಿಯಲು, ನುಡಿದುದನು ಅರಿದು ಆರಯಲು, ಆರ್ಪರ್ ಆಡಾಡವರ್ಗಳ್ ನಮ್ಮ ನಾಡಿನ ಜನಪದರು ಪದವನ್ನು ಅರ್ಥ ಮಾಡಿಕೊಳ್ಳುವರು. ಅರ್ಥ ಮಾಡಿಕೊಂಡಿದ್ದನ್ನ ಹೇಳುವಂತಹ ಚತುರರು ನಮ್ಮ ನಾಡಿನ ಜನರು. ಕಾವೇರಿಯಿಂದ ಆ ಗೋದಾವರೆಯ ಮಿರ್ದ ನಾಡು ಕನ್ನಡ, ಕನ್ನಡದೋಳ್ ಭಾವಿಸಿದ ಜನಪದ ನಮ್ಮ ನಾಡು ಕನ್ನಡ. ಕಾವೇರಿಯಿಂದ ಗೋದಾವರೆಯವರೆಗೂ ಹಬ್ಬಿದೆ. ಬಿರಿದ ಮಲ್ಲಿಗೆ ಕಂಡೊಡಂ ಆದ ಕೆಂದಾಲಂಪಂ ಎಡೆಗೊಂಡೊಡಂ. ಅರಳಿದ ಮಲ್ಲಿಗೆ ಹೂವನ್ನು ಕಂಡಾಗ, ಅನುರಾಗ ಜೊತೆಯಾದಾಗ ಮಧು ಮಹೋತ್ಸವ ಆದೊಡಂ. ಏನನೆಂಬೆನ್ ಆರ್ ಅಂಕುಶವಿಟ್ಟೊಡಂ. ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ವಸಂತೋತ್ಸವ ಆದಾಗ ಏನನ್ನು ಹೇಳುವುದು? ಯಾರೋ ಅಂಕುಶದಿಂದ ಇರಿದರೂ ನನ್ನ ಮನಸ್ಸು ವನವಾಸಿಯನ್ನು ನೆನೆಯುತ್ತದೆ. ಕವಿಗಳಾದ ಶ್ರೀ ವಿಜಯರಿಂದ ರಚಿತವಾದ ಕವಿರಾಜ ಮಾರ್ಗ ಮತ್ತು ಪಂಪನಿಂದ ರಚಿತವಾದ ವಿಕ್ರಮಾರ್ಜುನ ವಿಜಯ ಕಾವ್ಯಗಳ ಪದ್ಯಗಳನ್ನು ತಾಯಿ ಭುವನೇಶ್ವರಿಯ ಪದತಲಗಳಿಗೆ ಅರ್ಪಿಸುತ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರು. ಕಷ್ಟ ಅದಲ್ಲ ಡೈಲಾಗ್ಗಳು ಹೇಳೋದು. ಮೇಷ್ಟ್ರೆ, ಹೇಗನ್ನಿಸ್ತು? ಡಿಕ್ಷನ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಾನೆ. ಅಭಿನಯ ಇನ್ನೂ ಗೊತ್ತಿಲ್ಲ, ಕಾಮಿಡಿನೋ ಏನಾದರೂ ಕೊಟ್ಟರೆ ಅವನಿಗೆ ಗೊತ್ತಾಗ್ಬೋದು. ಸ್ಟೇಜ್ ಫಿಯರ್ ಇಲ್ಲ, ಹೌದು, ಕಾನ್ಫಿಡೆನ್ಸ್ ಇದೆ ಅವನ ಬಗ್ಗೆ. ಹಾಗಾಗಿ ಅವನು ಒಳ್ಳೆಯ ನಟನಾಗಬಲ್ಲ ಇದೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಅಮ್ಮ, ಏನನ್ನಿಸ್ತು? ಮಗು ತಪ್ಪು ತಿಳ್ಕೊಬೇಡಿ, ಎಸ್ ಮ್ಯಾಮ್. ಹೇಳ್ಕೊಟ್ಟಿದ್ದನ್ನ ಹಾಗೆ ಹೇಳಿದ್ದೀರಾ. ಆ ಲಾಸ್ಟಲ್ಲಿ ಹೋಗಿ ತಾಯಿ ಭುವನೇಶ್ವರಿ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅನ್ನೋವಾಗ ಆ ಹಂಬಲ್ನೆಸ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಎಕ್ಸ್ಪ್ರೆಷನ್ಸು ಅಷ್ಟೇನು ಕಾಣಿಸ್ಲಿಲ್ಲ. ಅದರಿಂದ ನನಗೆ ಇನ್ನೂ ಡಿಸೈಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸ್ವಲ್ಪ ಟೈಮ್ ಕೊಡಿ. ಓಕೆ ಗೆಳೆಯ, ಏನನ್ನಿಸ್ತು? ಅಭಿನಯ ಕಮ್ಮಿ, ಈ ಪಾತ್ರದಲ್ಲಿ ಕಮ್ಮಿ ಇದ್ರೂ ಕೂಡ ಒಂದಷ್ಟು ಸ್ಟೇಜ್ನ ಉಪಯೋಗಿಸೋದಾಗ್ಲಿ, ಹಾವಭಾವ ಬಳಸಿ ಕನ್ನಡವನ್ನ ಮಾತಾಡೋದಾಗ್ಲಿ ಮಾಡಿದ್ಯಾ? ಬೇರೆ ಯಾವ್ದಾದ್ರು ಏನಾರ ಮಾಡಕ್ ಬರುತ್ತಾ? ಬೇರೆ ಏನಾರ ಮಾಡಕ್ ಬರುತ್ತಾ? ಅದೇ ಏನಾದ್ರೂ ಕಾಮಿಡಿ ಏನಾದ್ರೂ ಮಾಡಕ್ ಬರುತ್ತಾ? ಟಾಯ್ಲೆಟ್ ಕ್ಲೀನರ್ದು ಒಂದು ಆಕ್ಟಿಂಗ್ ಬರುತ್ತೆ. ಸವಾಶ್ ಮಾಡಕಂದ. ನನ್ನ ಹೆಸರು ಸಿದ್ಯಾ ಅಂತ. ನಾನು ಎಲ್ರು ಮನೆ ಪೈಕಾನಿ ತೊಳಿತೀನಿ. ಎಲ್ರು ನನ್ನ ಲೇ ಸಿದ್ಯಾ ಬಂದ ಮನೆ ಪೈಕಾನಿ ತೊಳಿಲೆ ಅಂತಾರೆ. ನಾನು ಹೋಗೋನ್ ಮನೆ ಪೈಕಾನಿ ತೊಳ್ದು ಸುಸ್ತಾಗೋದು. ಒಂದಿನ ಅವ್ರ ಮನೆ ಪೈಕಾನಿ ತೊಳೆದು ಮನೆಗೆ ಬಂದು ಸುಸ್ತಾಗಿ ಮಲ್ಕೊಂಡೆ.
ಆ ನಕ್ಷತ್ರ ನೋಡ್ತಾ ಮಲ್ಕೊಂಡಿದ್ದೆ. ಆ ನಕ್ಷತ್ರ ಮಿನುಕ್ತಾ ಮಿನುಕ್ತಾ ಹೇಳ್ತು, ಲೇ ಸಿದ್ಯಾ, ಯಾಕ್ಲೇ ಎಲ್ರು ಮನೆ ಪೈಕಾನಿ ತೊಳಿತಿದೆ? ಅವ್ರೇನ್ ಬನ್ನಿ ಮನೆ ಪೈಕಾನಿ ತೊಳಿತಾರಂದ್ಲೆ, ನೀನ್ ಯಾಕ್ಲೇ ತೊಳಿಬೇಕು? ಅವಾಗ ನಾನು ಯೋಚನೆ ಮಾಡಿದೆ, ಹೌದಲ್ವಾ, ಈ ನಕ್ಷತ್ರ ಹೇಳ್ತಾ ಇರೋದು ಸರಿನೇ. ನಾನು ಯಾಕೆ ಇವರೆಲ್ಲ ಮನೆ ಪೈಕಾನಿ ತೊಳಿಬೇಕು? ನಾನು ಇನ್ಮೇಲಿಂದ ಯಾರ ಮನೆ ಪೈಕಾನಿ ತೊಳೆಯಲ್ಲ. ಅವ್ರು ಬಂದ್ರೆ ನಾನು ತೊಳೆಯಲ್ಲ ಅಂತ ಹೇಳಿ ಕಳಿಸ್ತೀನಿ. ಲೇ ಸಿದ್ಯಾ, ಬಂದ ಮನೆ ಪೈಕಾನಿ ತೊಳಿಲೆ. ನಾನು ಇನ್ಮೇಲಿಂದ ಯಾರ ಮನೆ ಪೈಕಾನಿ ತೊಳೆಯಲ್ಲ, ಹೋಗೋಗ್. ಅದಕ್ಕೆ ಅವರೆಲ್ಲ ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ. ಹೋಗೋರು ಕೊಟ್ಟು ಬಂದರು. ಆ ಪೊಲೀಸ್ ಬಂದರು. ಯಾಕೆ ಲೇಸಿದ್ಯಾ, ಯಾಕೆ ಅವ್ರ ಮನೆ ಪೈಕಾನಿ ತೊಳೆಯಲ್ಲ? ನಾನು ಯಾಕೆ ಅವ್ರ ಮನೆ ಪೈಕಾನಿ ತೊಳಿಬೇಕು? ಅವ್ರೇನು ಬಂದು ನಮ್ಮ ಮನೆ ಪೈಕಾನಿ ತೊಳಿತಾರನ್ರಿ? ಅವರು ಯೋಚನೆ ಮಾಡಿದ್ರು, ಹೌದು ಈ ಸಿದ್ಯಾ ಹೇಳ್ತಾ ಇರೋದು ಸರಿನೇ, ಇನ್ಮೇಲಿಂದ ನಿಮ್ಮ ಪೈಕಾನಿನ ನೀವೇ ತೊಳ್ಕೋಬೇಕು. ಅವರೆಲ್ಲ ಬೇಜಾರು ಪಡ್ಕೊಂಡು ಹೋದ್ರು. ಅದು ಅವ್ರ ಜೊತೆಗೆ ನಾನು ಹೋದೆ. ಬ್ಯೂಟಿಫುಲ್. ಇದು ಬೇಕಾಗಿತ್ತು, ಅವನ ಟ್ಯಾಲೆಂಟ್ ಈಗ ಗೊತ್ತಾಯ್ತು. ಚೆನ್ನಾಗಿ ಮಾಡ್ದೆ ಮಿಶ್ರ, ಸಕದ ಮಾಡ್ದೆ. ಅದು ಸೂಪರ್ ಕಡೆ, ಸೂಪರ್ ಲಕ್ಕಿದೆ. ಬರ್ಲಿ ಮೇಡಮ್. ಡ್ರಾಮಾ ಜೂನಿಯರ್ ಸೀಸನ್ 2ರಲ್ಲಿ ಬರ್ತಿದ್ದಾರೆ ಕಂಟೆಸ್ಟೆಂಟ್ ನಂಬರ್ 12. ಬಲಿ ಜೋರ್ ಚಪ್ಪಾಳೆ. ಯಾರಪ್ಪ? ಅಭಿಷೇಕ್ ಬಂದ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಯಾವ ಊರ್ ಕಂದ? ಶಿವಮೊಗ್ಗ. ಶಿವಮೊಗ್ಗ. ಏನು ಓದ್ತೀಯಾ? 7th. ಏನ್ ಮಾಡಕ್ ಬಂದ್ಯಾ ಈಗ? ಡ್ರಾಮಾ. ಡ್ರಾಮಾ ನೋಡೋಣ, ಏನ್ ಡ್ರಾಮಾ ಮಾಡ್ತೀಯ ಅಂತ. ತಾಯಿ ಕಳ್ಕೊಂಡಿರೋ ಮಗ. ನೋಡ. ಆಲ್ ದಿ ಬೆಸ್ಟ್ ಪುಟ. ಥ್ಯಾಂಕ್ ಯು. ರೆಡಿ, ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ಅಮ್ಮ, ಲಕ್ಷ್ಮಿ ಅಮ್ಮ. ಅಮ್ಮ ಅಮ್ಮ ಅನ್ನೋ ಪದ ಕೇಳಕ್ಕೆ ಒಂಥರ ಖುಷಿ ಅಲ್ಲ. ನಾನೆಲ್ಲ ಮಕ್ಕಳನ್ನು ನೋಡಿದಾಗ ನನಗೇನು ಅನ್ಸೋದು ಗೊತ್ತಾ? ನನಗೂ ತಾಯಿ ಇದ್ದಿದ್ರೆ ನಾನು ಎಲ್ಲರಾಗೆ ಚೆನ್ನಾಗಿರ್ತಿದ್ದೆ ಅಲ್ಲ. ಹೌದು, ನನಗೆ ತಾಯಿ ಇಲ್ಲ. ಅವಳೇಗೆ ಸತ್ತದ್ಲು ಅಂತ ನಿಮಗೆ ಗೊತ್ತಾ? ನಾನೇ ಸಾಯಿಸಿದ್ದು. ನನ್ನ ಹೊಟ್ಟೆ ಅವಳ ಸಾವಿಗೆ ಕಾರಣ ಆಯಿತು. ನಾನು ಯಾವಾಗ ಈ ಭೂಮಿಗೆ ಬಂದು ನನ್ನ ಮೊದಲನೇ ಉಸಿರು ತಣ್ಣು, ಆಗ ನನ್ನ ತಾಯಿ ಅವಳ್ಕೊನೆ ಉಸಿರೆಳಲು. ಎಲ್ಲರೂ ಹೇಳ್ತಾರೆ ದೇವರು ಪಾಪಿಗಳಿಗೆ ಮಾತ್ರ ಶಿಕ್ಷೆ ಕೊಡ್ತಾನೆ ಅಂತ. ಆದ್ರೆ ನಾನೇನ್ ತಪ್ಪು ಮಾಡ್ದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟಿದ್ಯಾ ದೇವ್ರೆ? ನಾನು ಹುಟ್ಟಿರ್ಲಿಲ್ಲ ಅಂದಿದ್ರೆ ನನ್ನ ತಾಯಿ ಬದ್ಕೊಂಡಿರೋಳು. ನೀನ್ ಯಾಕಿಷ್ಟು ಕ್ರೂರಿ? ಅಮ್ಮ ಮಕ್ಕಳನ್ನ ದೂರ ಮಾಡೋದ್ರಿಂದ ನಿನಗೇನ್ ಸಿಗುತ್ತೆ? ಹೇಳು ದೇವ್ರೆ, ಹೇಳು. ಎಲ್ಲೋ ಒಂದ್ ಕಡೆ ತಾಯಿಗೂ ನೋವು ಕೊಡ್ತೀಯ, ಇನ್ನೊಂದ್ ಕಡೆ ಮಗಂಗೂ ನೋವು ಕೊಡ್ತೀಯ. ಅಮ್ಮನ ಪ್ರೀತಿ ಏನಂತ ನಿನ್ಗೂ ಗೊತ್ತು. ಅದಕ್ಕೆ ಇಬ್ಬಿಬ್ರು ತಾಯಂದ್ರನ್ನ ಪಡ್ಕೊಂಡಿದ್ಯಾ. ಕೃಷ್ಣ, ನಿನಗ್ ಮಾತ್ರ ತಾಯಿ, ಮಮತೆ, ಪ್ರೀತಿ ಎಲ್ಲ ಬೇಕು. ಆದ್ರೆ ನನ್ನಂತ ತಾಯಿ ಇಲ್ಲದೆ ಇರೋ ತಬ್ಬಲಿಗಳಿಗೆ ಯಾಕಿಲ್ಲ? ಬೆಣ್ಣೆ ಸಿಕ್ಕಿಲ್ಲ ಅಂತೇಳಿ ಯಶೋದನ್ ಕಣ್ ತಪ್ಸಿ ಮಡಿಕೆಲಿರೋ ಬೆಣ್ಣೆ ಕದ್ದೆ. ಆದ್ರೆ ನನಗ್ ತಾಯಿ ಹಾಲೆ ಸಿಕ್ಕಿಲ್ಲ. ಅದನ್ ಕದ್ಯಕ್ ನಾನು ಎಲ್ಲಿಗೆ ಹೋಗ್ಲಿ ಕೃಷ್ಣ? ಮುದ್ ಮಾಡಕ್ಕೆ ತುತ್ತಿನ್ಸೋಕಿಲ್ದೆ ಇದ್ರು ಪರವಾಗಿಲ್ಲ. ಆದ್ರೆ ಒಂದೇ ಒಂದ್ಸರಿ ಅಮ್ಮ ಅಂತ ಕರಿಯಕ್ಕಾದ್ರೂ ಅಮ್ಮನ ಕಳ್ಸುದೇವ್ರೆ. ಒಂದೇ ಒಂದು ಸಾರಿ ಅಮ್ಮ ಅಂತ ಕರಿಯಕ್ಕಾದ್ರೂ ಅಮ್ಮನ ಕಳ್ಸು. ಅಮ್ಮನ ಕಳ್ಸೋ ಅಮ್ಮ. ವೆರಿ ಗುಡ್. ಆ್ಯಕ್ಚುಲಿ ಅಮ್ಮ ಅಲ್ಲೇ ಇದ್ದಾರಲ್ಲ, ಇನ್ನು ಪರ್ಫಾರ್ಮೆನ್ಸ್ಗೆಲ್ಲ ಅವ್ರ ಪಾಪ ಅಳ್ತಾ ಇದ್ರು ಅಲ್ಲೇ. ಈಗ ಅಮ್ಮ ಹತ್ರನೇ ಬರ್ತೀನಿ. ಅಳ್ತಾ ಇದೆಯಾ ನಿಜವಾಗ್ಲೂ? ಯಾರಾದರೂ ಅಳ್ತಾರೆ. ಯಾಕೆಂದರೆ ಅಮ್ಮ ಅನ್ನೋ ಪದ
ಅಳು ಬರುತ್ತೆ. ಪ್ರಾಕ್ಟೀಸ್ ಮಾಡೋವಾಗ ಎಷ್ಟೊತ್ತಿ ಹತ್ತಿದ್ಯಾ? ತುಂಬ ಸತಿ ಹತ್ತಿದ್ದೀನಿ. ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಳು ಹೋಗ್ಬೇಕಲ್ಲ ನಿಂಗೆ? ಆ್ಯಕ್ಚುಲಿ ನಂಗೆ ತಂದೆ ಇಲ್ಲ. ಸಾರಿ, ಇರಲಿ. ಐ ಆಮ್ ಸಾರಿ ಪುಟ, ನಂಗೆ ಗೊತ್ತಿಲ್ಲ. ನನಗೆ ಈಗ ನಿನ್ನ ಆ್ಯಕ್ಟಿಂಗಲ್ಲಿ ನಿನ್ನ ಹತ್ರ ಏನು ಟ್ಯಾಲೆಂಟ್ ಇದೆ ಅನ್ನೋತ ಫುಲ್ಲಾಗಿ ಹೇಳೋಂಗಿಲ್ಲ, ಪೊಟೆನ್ಷಿಯಾಲಿಟಿ ಏನು ಅಂತ. ಯಾವುದೋ ಒಂದು ಕಳ್ಕೊಂಡಿದ್ಯಾ ನೀನು, ಆ ನೋವನ್ನು ಇಲ್ಲಿ ತರಿಸಿದ್ದಾರೆ. ಆ ನೋವು ಇಲ್ಲದೆ ಇರೋವಾಗ ನೀನು ಹೆಂಗೆ ಪರ್ಫಾರ್ಮ್ ಮಾಡ್ತೀಯಾ, ಕಾಮಿಡಿ ಹೆಂಗೆ ಮಾಡ್ತೀಯಾ, ಏನಾದ್ರು ನೀನು ಮಾಡಿದ್ರೆ ವಿಲ್ ಬಿ ಏಬಲ್ ಟು ಜಡ್ಜ್ ಯು. ಸ್ವಲ್ಪ ಜಡ್ಜ್ಮೆಂಟು ಸ್ವಲ್ಪ ಇಟ್ಟಿರ್ತೀನಿ, ಆಮೇಲೆ ತೀರ್ಮಾನ ಮಾಡೋಣ. ಆಯ್ತಾ ಪುಟ? ಥ್ಯಾಂಕ್ಸ್. ಓಕೆ ಮೆಸ್ಟ್ರೇ, ಅವನಿಗೆ ಕೆಲವು ಕಾಮಾಗಿ ಅಲ್ಲಿಂದ ಒಂದು ಎಮೋಷನಲ್ ಲೆವೆಲ್ಗೆ ಹೋಗೋ ಪಾರ್ಟ್ ಮಾತ್ರ ಚೆನ್ನಾಗಿ ಮಾಡ್ತಾನೆ. ಇನ್ನು ಮಿಕ್ಕಿದ್ದ ಅವನಿಗೆ ಸ್ಕ್ರಿಪ್ಟ್ ಹೆಲ್ಪ್ ಮಾಡಲಿಲ್ಲ ಅನಿಸುತ್ತೆ. ಕೆಲವು ಕಡೆ ಕಾಮಾಗಿ ಮಾಡ್ತಾನೆ, ಕೆಲವು ಕಡೆ ಇದ್ದಕ್ಕಿದ್ದಂಗೆ ಇದಕ್ಕೆ ಹೋಗ್ತಾನೆ, ಮತ್ತೆ ಕಾಮಿಗೆ ಬರ್ತಾನೆ. ಆ ಬರೋದನ್ನು ತುಂಬ ಸಹಜವಾಗಿ ಬರಲ್ಲ, ತುಂಬ ಅಸಹಜವಾಗಿ ಬರ್ತಾನೆ ಆ ಕಾಮ ಇದಕ್ಕೆ. ಅದರಿಂದ ನನ್ನ ಮಟ್ಟಿಗೆ ಹೇಳೋದಾದರೆ ಹೋಲ್ಡಲ್ಲಿ ಇಟ್ಟಿರೋದಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಗೆಳೆಯ, ನನಗೇನು ಅನಿಸ್ತು ಅಂದರೆ ಅವನಿಗೆ ಭಾಳ ಹೆವಿ ಆಗೋಯ್ತು ಒಂದು ಕಡೆ ಅಂತ ನನಗೆ ಅನಿಸ್ತು. ಆಯುಷ್, ನಿನ್ನ ಬಾಡಿ ಲ್ಯಾಂಗ್ವೇಜಲ್ಲೂ ಕೂಡ ನನಗೊಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಕಂದ. ಯಾಕಂದರೆ ನೀವೆಲ್ಲ ನೋಡಿರ್ತೀರಾ, ಮಕ್ಕಳು ಪರ್ಫಾರ್ಮ್ ಮಾಡೋದು ನೋಡಿದ್ದೀರಾ, ಯಾವ ಥರ ಪ್ರಿಪೇರ್ ಆಗಿ ಬರಬೇಕು ಅಂತಲೂ ಗೊತ್ತಿರುತ್ತೆ. ಸೊ ಈ ವೇದಿಕೆಗೆ, ಈ ಪ್ಲ್ಯಾಟ್ಫಾರ್ಮ್ಗೆ, ಈ ಅವಕಾಶಕ್ಕೆ ಅಂತಲೇ ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ನಿನಗೆ ಬಹುಶಃ ನೀನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀನು ಖಂಡಿತ ಮುಂದಕ್ಕೆ ಬರ್ತೀಯ ಅನ್ನೋ ಒಂದು ನಂಬಿಕೆ ನನಗಿದೆ. ಬಟ್ ಪ್ಲೀಸ್ ಬಾ, ನೀನು ಬರಬೇಕು ಅಂತ ನನ್ನ ಆಸೆ, ಅದಕ್ಕೋಸ್ಕರ. ಓಕೆ ರೈಟ್. ಸೊ ಆಯುಷ್, ಅಂದರೆ ಒಂದು ಗ್ರೀನ್ ಸಿಕ್ಕಿದೆ ಅಂದಾಕ್ಷಣ ಅದು ಹೋಲ್ಡಲ್ಲಿದೆ ಅಂತ ಅಷ್ಟೇ ರಿಸಲ್ಟು. ಅದು ಒಂದು ಸ್ಪೆಷಲ್ ಝೋನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಓವರಾಲ್ ಎಲ್ಲ ಆಡಿಷನ್ ಆದಮೇಲೆ ಮತ್ತೆ ಅಲ್ಲಿ ರೀಕನ್ಸಿಡರ್ ಆಗುತ್ತೆ ನಿನ್ನ ಪರ್ಫಾರ್ಮೆನ್ಸ್. ಓಕೆ, ನಥಿಂಗ್ ಟು ವರಿ ಅಬೌಟ್ ಇಟ್. ಒಳ್ಳೆಯದು. ಈಗ ಮುಂದಿನ ಕಂಟೆಸ್ಟೆಂಟ್ನ ಕರೆಯೋಣ. ಕಂಟೆಸ್ಟೆಂಟ್ ನಂಬರ್ 13, ಬಾಲಿ ಚಬಾಳೆ. ರೆಡಿ, ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. Just a minute. ಅಬ್ಬಬ್ಬಬ್ಬಬ್ಬಾ, ಈ ದಿವಸ ಎಷ್ಟೊಂದು ಮದ್ವೆ ಅಲ್ವಾ? ಮನೇಲಿ ಕೆಲಸನೇ ಮಾಡಲಿಲ್ಲ, ಸೀದಾ ಮದ್ವೆ ಕೊಟ್ಟು ಬಂದದ್ದು. ಹೌದ್ರಿ, ತುಂಬಾನೇ ಮದ್ವೆ ರೀ. ನಿಮ್ ಸೀರೆ ತುಂಬಾ ಚೆನ್ನಾಗಿದೆ ರೀ. ಎಲ್ರಿ ಪರ್ಚೇಸ್ ಮಾಡಿದ್ದು? ಓ, ಇದಾ? ತುಂಬಾ ಚೆನ್ನಾಗಿದೆಯಾ? ಇದು ನನ್ನ ಹಬ್ಬಿ ನನಗೆ ವ್ಯಾಲೆಂಟೈನ್ಸ್ ದಿವಸ ಗಿಫ್ಟ್ ಕೊಟ್ಟದ್ದು. ಓನ್ಲಿ 25,000 ರೀ. ನಿಮ್ದು ಲವ್ ಮ್ಯಾರೇಜಾ? ಮತ್ತೆ ನಮ್ದು ಲವ್ ಮ್ಯಾರೇಜೇ. ಫಸ್ಟು ನೀವು ಪ್ರಪೋಸ್ ಮಾಡಿದ್ದೇ ಇಲ್ಲ ಅವ್ರು ಪ್ರಪೋಸ್ ಮಾಡಿದ್ದ? ನಾನಲ್ಲಪ್ಪ, ಫಸ್ಟು ಅವರೇ ಪ್ರಪೋಸ್ ಮಾಡಿದ್ದು. ಯಾಕಂದರೆ ನಾನಷ್ಟು ಚಂದ ಇದ್ದೆ. ಅಂದಾಗೆ ನಿಮ್ಮದು ಲವ್ ಮ್ಯಾರೇಜಾ? ಮತ್ತೆ ನಮ್ಮದು ಲವ್ ಮ್ಯಾರೇಜೇ. ನನ್ನಷ್ಟೇನು ಚೆನ್ನಾಗಿಲ್ಲ. ಆ ಮೂತಿನ ಯಾರು ಮೆಚ್ಕೊಂಡು ಲವ್ ಮಾಡಿ ಮದುವೆ ಆದ್ರ ಪುಣ್ಯಾತ್ಮ. ಏನಾದ್ರೂ ಅಂದ್ರ? ಇಲ್ಲಪ್ಪ, ನಾನು ನನ್ನಷ್ಟಕ್ಕೆ ಮಾತಾಡ್ಕೊಂಡೆ. ಈಗೆಲ್ಲ ಎಷ್ಟು ಶಕೆ ಅಲ್ವಾ, ಆ ಥರ ಅಂದೆ ಅಷ್ಟೇ. ಓ, ಹಾಗಾ? ನಿಮ್ ಸರ ತುಂಬಾ ಚೆನ್ನಾಗಿದೆ ರೀ. ಎಲ್ರಿ ಪರ್ಚೇಸ್ ಮಾಡಿದ್ದು ನೋಡಿ, ಡೈಮಂಡ್ಸ್ ತರ ಹೊಳಿತಾ ಇದೆ ರೀ. ನೋಡ್ರಿ ಅವಳನ್ನ, ನಿಮ್ ಸರನ್ ಹೆಂಗ್ ನೋಡ್ತಿದ್ದಾಳೆ. ಪಾಪ ನೋಡ್ಲಿ ಬಿಡ್ರಿ, ಆಸೆ ಅಲ್ವಾ. ಇಂಥ ಒಡವೆಗಳನ್ನೆಲ್ಲ ಈವರೆಗೂ ನೋಡೇ ಇಲ್ಲ ಅನ್ಸುತ್ತೆ. ಏನ್ ಪಾಪ, ನಂಬಕ್ಕಾಗಲ್ಲ ಇಂಥವ್ರನ್ನೆಲ್ಲ. ಮುಖ ನೋಡ್ರಿ, ಒಳ್ಳೆ ಕಳ್ಳಿ ತರ ಇದೆ. ಇಂಥವ್ರನ್ನೆಲ್ಲ ನಂಬಿದ್ರೆ ಕಡಗ್ ನಿಮ್ಗೆ ಚೊಂಬೆಗಾತಿ. ಹಾ, ಅದು ಬಿಡಿ, ನಿಮ್ ಗಂಡ ಏನ್ ಮಾಡ್ತಾರೆ? ನನ್ ಗಂಡ ಇಂಜಿನಿಯರ್. ನಿಮ್ ಗಂಡ? ನನ್ ಗಂಡ ಡಾಕ್ಟರ್ ರೀ. ಅವ್ರ ಗಂಡ ಏನ್ ಮಾಡ್ತಾರಂತೆ? ಅವ್ರ ಗಂಡ ಕೂಲಿ ಕೆಲ್ಸನಾಗಿರ್ಬೇಕು, ಇಲ್ಲ ಅಂದ್ರೆ ಕುಡುಕನಾಗಿರ್ಬೇಕಷ್ಟೇ. ಹ್ಞೂನ್ರಿ, ಅದೇ ಆಗಿರ್ಬೇಕು.
ಹೋಗ್ಲಿ ಬಿಡ್ರಿ, ಬೇರೆಯವ್ರ ಮನೆ ವಿಷಯ ಎಲ್ಲ ನಮಗೆ ಯಾಕೆ? ಎಲ್ರ ಮನೆ ದೋಸೆನು ತೂ. ನಾನು ಬೇಗ ಮನೆಗೆ ಹೋಗ್ಬೇಕು. ನನ್ನ ಹಬ್ಬಿ ನನ್ನ ಬೋಸ್ಕರ ಕಾಯ್ತಿರ್ತಾರೆ. ನಾನೇನು ಬರ್ತೀನಿ, ಬಾಯ್. ಲಕ್ಷ್ಮಿ ಅಮ್ಮ, ಎಲ್ರಿಗೂ ನನ್ನ ಬ್ಯೂಟಿ ನೋಡಿ ಹೊಟ್ಟೆ ಕಿಚ್ಚು. ನಾನಿನ್ ಬರ್ತೀನಿ, ಬಾಯ್. ಮೇಷ್ಟ್ರೆ ಹಿಂಗೆ ಮೇಷ್ಟ್ರೆ, ಈ ತರ ಮದ್ವೆ ಮನೇಲಿ ಆಗ್ಬಿಟ್ರೆ ಬರೀ ಸೀರೆ ಒಡವೆಗಳು ಈ ತರ ಜಂಬ ಪಡೋರು ಬರ್ತಾರಲ್ವ ಮದ್ವೆಲೆಲ್ಲ ಸಾಕಷ್ಟು. ಖಂಡಿತ ಬರ್ತಾರೆ. ಅದನ್ನ ಈ ಮಗು ಚೆನ್ನಾಗಿ ಮಾಡಿ ತೋರಿಸ್ತಾ? ಚೆನ್ನಾಗಿ ಮಾಡಿ ತೋರಿಸ್ತು. ಓಕೆ, ಇದಕ್ಕೆ ಬೇರೆ ವಾಯ್ಸು, ಅವ್ರಿಗೆ ಬೇರೆ ವಾಯ್ಸು ಮಾಡಿ ತೋರಿಸಿದ್ಲು. ಆದ್ರೆ ಅದಕ್ಕಿಂತ ಹೆಚ್ಚು ವೆರೈಟಿ ಇರಲಿಲ್ಲ ಸ್ಕ್ರಿಪ್ಟ್ ಅಲ್ಲಿ. ಆ ಮಗುಗೆ ಟ್ಯಾಲೆಂಟ್ ಇರಬಹುದು, ಆದ್ರೆ ಪಾಪ ಈಚೆ ಬರಲಿಲ್ಲ, ಅಂದ್ರೆ ಅಲ್ಲೇ ನಿಂತೋಯ್ತು. ಹಾಗಾಗಿ ಈ ಮಗು ಚೆನ್ನಾಗಿ ಆಕ್ಟ್ ಮಾಡಬಹುದು, ಗೊತ್ತಿಲ್ಲ. ಆದ್ರೆ ಇದು ಸಾಲದು. ಅವರ ಮೆಂಟ್ರ ಕೈಲಿ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ತಾಳೆ ಅಂತ ಮಾಡಬಹುದೇನೋ. ಅದಕ್ಕೆ ನೀವು ಅದಕ್ಕೆ ಮುಂಚೆ ಸ್ವಲ್ಪ ದಿವಸ ಅಭ್ಯಾಸ ಮಾಡಿ ಕೆಲವು ದಿವಸ ಇದ್ರೆ ವಾಸಿನೇನೋ ಅಂತ ನನ್ಗನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಏನು ಹೇಳ್ತಾರೆ? ನೆಕ್ಸ್ಟ್ ಹೇಳಿದ್ದನ್ನು ನಾನು ಹೇಳ್ತೀನಿ. ಓಕೆ, ಬಿಕಾಸ್ ಕಂಟೆಸ್ಟೆಂಟ್ಸ್ ತುಂಬ ಜನ ಇದ್ದಾರೆ, ವಿ ಕಾಂಟ್ ಟೇಕ್ ರಿಸ್ಕ್, ಸ್ಟ್ಯಾಂಡ್ ಬೈ ಇಡೋಣ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ ಗೆಳೆಯ, ನೀನು ಚೆನ್ನಾಗಿ ಮಾಡಿದೆ ಪುಟ. ಈ ತರ ಕ್ಯಾರೆಕ್ಟರ್ಗಳಿಗೆ ಒಂದು ಹಂತದ ಆರ್ಟಿಫಿಷಿಯಾಲಿಟಿ ಬೇಕು, ಆದ್ರೆ ಇದು ತುಂಬಾ ಮೇಡಪ್ ಅಂತ ಅನ್ಸ್ತು ನನಗೆ. ಸ್ವಲ್ಪ ಟೈಮ್ ಕೊಡಿ. ವಿ ವುಡ್ ವಾಂಟ್ ಟು ಕೀಪ್ Okay. ಸ್ಟ್ಯಾಂಡ್ ಬೈ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ Okay. ಅಟೆಂಡೆನ್ಸ್ ಪ್ರಕಾರ ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದಾರೆ, ಸಕ್ಕದಾಗಿ ಜಮಾಯಿಸ್ತಾ ಇದಾರೆ. 14ನೇ ಕಂಟೆಸ್ಟೆಂಟ್, ನೋಡೋಣ ಯಾರು ಬರ್ತಾರೆ ಅಂತ. ಬರ್ಲಿ ಜನ ಚಪ್ಪಾಳೆ. ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ನನ್ನ ಬಾಳಿನ ಬೆಳಕು ಆರಿ ಹೋಯ್ತು. ಇನ್ನು ಬದುಕೆಲ್ಲ ಕೇವಲ ಶೂನ್ಯ. ಒಡಲ ನೋವನ್ನು ಆನಂದಿಸುತ್ತಲೇ ನವಮಾಸಗಳನ್ನು ಕಳೆದ ಮೇಲೆ ಹೊಸ ಜೀವವೊಂದಕ್ಕೆ ಜನ್ಮವಿತ್ತು. ಹೊಸ ಜೀವನವನ್ನು ಪಡೆದುಕೊಂಡಿದ್ದೆ. ಆದರೆ ಈಗ ಎಲ್ಲವೂ ಮತ್ತೆ ಹಳೆಯ ಜಾಡಿನಲ್ಲೇ ಸಾಗುತ್ತಿದೆ. ತಾಯಿಯಾದ ಖುಷಿ ಬಂದಷ್ಟೇ ವೇಗವಾಗಿ ಮರೆಯಾಗಿದೆ. ಈ ಜಗತ್ತನ್ನು ಕಂಡು ಅನುಭವಿಸಬೇಕಿದ್ದ ನನ್ನ ಕಂದಮ್ಮ ಜಗಮಗಿಸುವ ತನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿಬಿಟ್ಟಿದೆ. ಆಗ ನನ್ನ ತೆರೆದ ಕಣ್ಣುಗಳು ಮಂಜಾಗಿತ್ತು. ಈಗ ಭಗವಾನ್ ಬುದ್ಧ ದೇವನ ಮಾತುಗಳಿಂದ ಮುಚ್ಚಿ ಹೋಗಿದ್ದ ನನ್ನ ಒಳಗಿನ ಕಣ್ಣುಗಳು ತೆರೆದಂತಾಗಿದೆ. ಸಾವಿಲ್ಲದ ಮನೆಯ ಸಾಸುವೆ ತರಲು ಹೇಳಿದ ಬುದ್ಧ ದೇವ ಹುಟ್ಟಿನ ಆರಂಭದೊಂದಿಗೆ ಸಾವಿನ ತುದಿಯನ್ನು ತೋರಿಸಿಕೊಟ್ಟ. ನನ್ನ ಕಂದ ಹಸುನೀಗಿ 2 ದಿನಗಳಾದರೂ ಶವ ಸಂಸ್ಕಾರಕ್ಕೆ ಎಡೆಗೂಡದೆ ಮತ್ತೆ ಬದುಕಿಸಿಕೊಳ್ಳಲು ಕಾಡು ಮೇಡುಗಳನ್ನು ಅಲೆಯುತ್ತಿದ್ದೆ. ಈಗ ಭಗವಾನ್ ಬುದ್ಧ ದೇವನ ಅಪೂರ್ವ ಮಾತುಗಳಿಂದ ಬದುಕಿಗೆ ಮತ್ತಷ್ಟು ಅರ್ಥ ಕಂಡುಕೊಂಡಿದ್ದೇನೆ. ನಾನೇ ಹೆತ್ತು ಹೊತ್ತು ಜನ್ಮ ನೀಡಿದ ಮಗುವನ್ನು ಕಳೆದುಕೊಂಡ ನೋವು ಎಂದಿಗೂ ಮಾಸದೆ ಉಳಿಯುವಂಥದ್ದು. ಆದರೆ ಬದುಕನ್ನು ಬಲ್ಲವಳಾಗಿ ಈ ಬದುಕಿನೊಟ್ಟಿಗಿನ ಹೋರಾಟ ಮಾತ್ರ ನಿರಂತರವಾದದ್ದು. ಈ ಮಗುವಿಗೆ ಒಳ್ಳೆಯ ನಟಿಯಾಗುವ ಎಲ್ಲ ಇದು ಇದೆ. ಆಕೆಗೆ ಒಳ್ಳೆ ಕಂಠ ಇದೆ. ಏನಂದರೆ ಇನ್ನು ಸ್ವಲ್ಪ ಕಂಟ್ರೋಲ್ಡ್, ರೋದನದ ಬದಲು ವಿಷಾದವನ್ನು ಹೇಳಬೇಕಾಗಿತ್ತು. ಆ ರೋದನ ಜಾಸ್ತಿ ಆಯಿತು. ರೋದನ ಜಾಸ್ತಿ ಆದಾಗ ಏಕತಾನತೆ ಅಂದರೆ ರಿಪಿಟೇಷನ್ ಥರ ಅನ್ನಿಸ್ತಾ ಇರುತ್ತೆ. ಆ ಥರದ್ದು ಸ್ವಲ್ಪ ಆಯಿತು. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ, ತುಂಬ ಇಷ್ಟ ಆಯಿತು. ಆಕೆ ಇನ್ನೂ ಟ್ರೈನ್ ಆಗಲಿ ಇಲ್ಲಿ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ ಗೆಳೆಯ, ಏನು ಅನ್ನಿಸ್ತು? ಹಸಿರಿ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೀಯ. ಆದರೆ ಕರೆಕ್ಟು ಗುರುಗಳೇ, ವಾಯ್ಸನ್ನ ಅಳಬೇಕಾರೆ ಒಂಥರ ಆ್ಯಕ್ಚುಲಿ
ಅಳ್ತಾ ಮಾತಾಡಬೇಕಾಗತ್ತೆ. ಇವಾಗ ನಿನಗೆ ಏನು ಕಲಿಸಿದ್ರೋ ಅಷ್ಟನ್ನು ಮಾಡಿದೆ, ನೀನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಆದರೆ ನೀನು ಅಭ್ಯಾಸ ಮಾಡ್ತೀಯಾ ಅಂತ ನಾನು ನಂಬಿದ್ದೀನಿ. ಇನ್ನೊಂದು ಸ್ವಲ್ಪ ಟೈಮ್ ಕೊಡು, ಹೇಳ್ತೀವಿ. ಓಕೆ ಅಮ್ಮ. ಹಾಸಿನಿ, ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನು ಬೈಹಾಟ್ ಮಾಡಿ ಹಾಗೆ ಹೇಳ್ಬಿಟ್ಟಿದ್ದೀಯಾ. ಇನ್ನೊಂದು ನೋಡು, ಅಳೋ ಮಷ್ಟಕ್ಕೆ ನಿನ್ನ ಕಣ್ಣಲ್ಲಿ ನೀರು ಬಂತಲ್ವಾ, ಎಮೋಷನ್ ಆಗಿದೆಯಾ. ಆದರೆ ಕೈಯಲ್ಲಿ ಮಗು ಇದೆ. ಆ ಮಗು ಅನ್ನೋ ಚಿಂತೆ ನಿನ್ಗೆ ಹೆಂಗೆ ಹಿಡ್ಕೊಂಡಿದ್ಯಾ ಅಂದರೆ ಬೊಂಬೆ ಥರ ಇಟ್ಕೊಂಡ್ಬಿಟ್ಟಿದ್ಯಾ. ಅಲ್ಲಿ ಸ್ವಲ್ಪ ಡಲ್ ಆಗಿದೆ. ಅದೇ ಥರ ನಡ್ಕೊಂಡು ಹೋಗೋವಾಗ ಒಂದು ಮಗು ಸತ್ತೋಗ್ಬಿಟ್ರೆ ಆ ತಾಯಿ ನಡೆಯೋ ಸ್ಟೈಲ್ ಇದೆಯಲ್ಲ, ಕಾಲು ಹಿಂಗೆಲ್ಲ ಬರಬಾರ್ದು. ಆ ಡೈಲಾಗ್ಗೆ ಫರ್ಮ್ ಆಗಿ ಕಾಲಿಡಬೇಕು. ಅಲ್ಲಿ ಗೊತ್ತಾಗುತ್ತೆ ಏನು ವ್ಯಥ, ಏನು ಅವಳಿಗೆ ನೋವಿದೆ. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಪುಟ್ಟ? ವಿ ವಾಂಟ್ ಟು ಕೀಪ್ ಇರ್ ಆನ್ ಹೋಲ್ಡ್. ಓಕೆ, ಸೂಪರ್. ಬನ್ನಿ ಜೋರ ಚಪ್ಪಾಳೆ. ನಮ್ಮ ಡ್ರಾಮಾ ಜೂನಿಯರ್ ಸೀಸನ್ 2ನ ಮೊದಲನೇ ವಾರದ ಕೊನೆಯ ಕಂಟೆಸ್ಟೆಂಟ್ನ ಕರೆಯುವಂಥ ಸಮಯ ಆಗಿದೆ. ಸೊ ಕಂಟೆಸ್ಟೆಂಟ್ ನಂಬರ್ 15, ಬನ್ನಿ ಜೋರ ಚಪ್ಪಾಳೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರಾವ್ಯ ಎಸ್ ಆಚಾರ್ಯ. ಎಲ್ಲಿಂದ ಬರ್ತಿರೋದಮ್ಮ? ಕುಂದಾಪುರ ಮರವಂತೆ. ವೇಷಭೂಷಣ ಬಹಳ ಚೆನ್ನಾಗಿದೆ. ಇವತ್ತೇನು ಮಾಡಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀರಾ ತಾವು? ವೀರ ಅಭಿಮನ್ಯು. ಕಲ್ತಿದ್ದೀರಾ ಈ ಡ್ಯಾನ್ಸ್ ಫುಲ್ಲು? ಎಷ್ಟು ವಯಸ್ಸಿಂದ ಕಲಿತಾ ಇದ್ದೀರಾ? ನಾನು ಸ್ಟಾರ್ಟ್ ಮಾಡಿದ್ದು LKG ಇಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮದು ಯಾವ ಥರದ ಯಕ್ಷಗಾನ? ನಮ್ದು ಬಡಗು. ಬಡಗು. ವೆರಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ರೆಡಿ, ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ಶಸ್ತ್ರಾಸ್ತ್ರಗಳನ್ನು ರಥದಲ್ಲಿ ಸಿದ್ಧಗೊಳಿಸಿದ್ದೇನೆ. ಹೊರಟು ಬಿಡುವ ರಣಕಣಕ್ಕೆ. ಆಹಾ, ಅದಾಗದು. ನವಮಾಸ ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಗೊಂದು ಮಾತು ಹೇಳದಿದ್ದರೆ ಅಪರಾಧವಾದೀತು. ಅದಕ್ಕಾಗಿ ತಾಯಿಯ ಮಂದಿರಕ್ಕೆ ತೆರಳುತ್ತೇನೆ. ವಂದಿಸಿಕೊಂಡಿದ್ದೇನೆ. ಅಮ್ಮ, ಚಕ್ರವ್ಯೂಹವನ್ನು ಭೇದಿಸಲು ನಾನು ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ರಣರಂಗದಲ್ಲಿ ಶೌರ್ಯದಿಂದ ಹೋರಾಡುವ ನಿಮ್ಮ ಮಗನ ಪರಾಕ್ರಮವನ್ನು ಕಣ್ಣಾರೆ ಕಂಡು ಸಂತೋಷ ಪಡಬಹುದಮ್ಮ. ಕೊಡಿಯಪ್ಪಣೆ. ಅಮ್ಮ, ಯಾಕಮ್ಮ ಮಾತೇ ಆಡುವುದಿಲ್ಲವೇ? ನನ್ನ ಮೇಲೆ ಸಿಟ್ಟೆ ತಾಯಿ? ನಿಮ್ಮ ಪವಿತ್ರವಾದ ಪಾದವನ್ನು ಹಿಡಿದು ಬೇಡುತ್ತಾ ಇದ್ದೇನೆ. ತುಂಬು ಮನಸ್ಸಿನಿಂದ ರಣವನ್ನು ಜಯಿಸೆಂದು ಹರಸಿ ಕಳುಹಿಸಮ್ಮ. ಅಮ್ಮ, ಮಗನ ಅಗಲುವಿಕೆಯಿಂದ ಹೆತ್ತ ಕರುಳಿಗೂ ಆಗುವ ಸಂಕಟ ಅದೆಷ್ಟು ಎನ್ನುವುದು ನಾನು ಅರ್ಥೈಸಿಕೊಳ್ಳಬಲ್ಲೆ. ಆದರೆ ಕರ್ತವ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಪುನಃ ನಿಮ್ಮನ್ನು ನೋಡುವ ಭಾಗ್ಯ ಇದೆ ಅಂತಾದರೆ ಈ ನಿಮ್ಮ ಕೈಗಳಿಂದ ಹಾಲನ್ನು ಕುಡಿಯುವ ಯೋಗ ನನಗಿದ್ದಲ್ಲಿ ಆ ವೈರಿಗಳನ್ನು ಸದಬಡಿದು ಬರುತ್ತೇನೆ. ಯಾಕಮ್ಮ ಮತ್ತು ಅಳುತ್ತಾ ಇದ್ದೀರಿ? ನಿಮ್ಮ ಕಣ್ಣೀರನ್ನು ನಾನು ನೋಡಲಾರೆ. ಅಮ್ಮ, ದಯಮಾಡಿ ಆ ಚಕ್ರವ್ಯೂಹವನ್ನು ಭೇದಿಸಲು ಅವಕಾಶ ಮಾಡಿಕೊಡಿ ಅಮ್ಮ. ಅಮ್ಮ, ನಾನಿನ್ನು ಹೊರಡುತ್ತೇನೆ. ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಹೆತ್ತವ್ವೆಯ ಪಾದಧೂಳಿಯನ್ನು ಶಿರದಲ್ಲಿ ಧರಿಸಿದ್ದೇನೆ. ಮಾವನಾದ ಶ್ರೀಕೃಷ್ಣನನ್ನು ಮತ್ತು ನನ್ನ ತಂದೆಯವರನ್ನು ಮನಸ್ಸಲ್ಲಿಯೇ ವಂದಿಸಿಕೊಂಡಿದ್ದೇನೆ. ಅಷ್ಟದಿಕ್ಪಾಲಕರಿಗೆ ಕೈ ಎತ್ತಿ ನಮಸ್ಕರಿಸಿಕೊಂಡಿದ್ದೇನೆ. ಧೌಮ್ಯಾದಿ ಮಹರ್ಷಿಗಳು
ಜಯಶಾಲಿಯಾಗು ಎಂದು ಹರಸಿದ್ದಾರೆ. ಇನ್ನು ಸಾವಧಾನಿಸುವುದರಲ್ಲಿ ಅರ್ಥವಿಲ್ಲ. ನಡೀತೇನೆ ರಣಕಣಕ್ಕೆ. ವಾವ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಕೇಳಯ್ಯ, ಹೇಗನ್ನಿಸ್ತಪ್ಪ? ಈ ಕಲೆ ಬಗ್ಗೆ ಮಾತಾಡೋದಕ್ಕೆ ನನಗೆ ಒಂದು ಅರ್ಹತೆ ಬಗ್ಗೆ ನಾನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇದ್ರ ಬಗ್ಗೆ ನನಗೆ ಮಾತಾಡೋಷ್ಟು ಯೋಗ್ಯತೆ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಇದು ಬಹಳ ದೊಡ್ಡ ಕಲೆ. ಹೌದು. ಇವಾಗ ತಾನೇ ಗುರುಗಳ ಹತ್ರ ಕೇಳ್ತಾ ಇದ್ದೆ ಎಷ್ಟು ಪ್ರಕಾರ ಇದೆ ಇದರಲ್ಲಿ ಅಂತೇಳಿ. 3 ಥರ 4 ಥರ ಇದೆ ಅಂತ ಹೇಳಿದ್ರು. ಆ ಮಗು ಮಾಡಿದ ಇವತ್ತು ಬಡಗು ಅಂತ ಹೇಳಿ. ಹಾಗಂದ್ರೆ ಏನು ಅಂತಲೂ ಗೊತ್ತಿಲ್ಲ. ಆದರೆ ಮೈ ಮರೆತು ನೋಡ್ತಾ ಇರೋ ಹಾಗೆ ಪರ್ಫಾರ್ಮ್ ಮಾಡಿದಂಥವಳು ಶ್ರಾವ್ಯ. ನಿಮ್ಮ ಗುರುಗಳು? ಕೃಷ್ಣಮೂರ್ತಿ ತುಂಗಾ ಸರ್. ಸರ್ ನಮಸ್ತೆ. ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿದಾಳೆ. ಅವಳ ಎಕ್ಸ್ಪ್ರೆಷನ್ಸು, ಆ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದಂಥ ಕ್ಲಾರಿಟಿ, ಟೈಮಿಂಗು, ವಾಯ್ಸ್ ಮಾಡ್ಯುಲೇಷನ್, ಇಮೋಷನ್, ಇವೆಲ್ಲ ಪ್ರತಿಯೊಂದು ಕೂಡ ನನ್ನನ್ನು ಈ ಥರ ಮಾಡ್ಬೋದು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಅಮ್ಮ, ಏನು ಅನ್ನಿಸ್ತು? ಗುರುಗಳಿಗೆ ನಮಸ್ಕಾರ. ಫಸ್ಟ್ ಪ್ಲಸ್ ಪಾಯಿಂಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ಕಂಡಿದ್ದ ಮೈನಸ್ ಪಾಯಿಂಟ್ಸ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಪ್ಲಸ್ ಅನ್ನೋದು ಈ ಹುಡುಗನ ಪಾತ್ರ ಅವಳು ಮಾಡಿರೋದು. ಅದಕ್ಕೆ ಅವಳು ವಾಯ್ಸ್ ಜೋರಾಗಿ ತಂದು ಎಲ್ಲ ಮಾಡಿದ್ಲು. ನಿಂತಿದ್ದು, ಆ ಕಾಲು ಹಾಕಿದ್ದು ಸ್ಟೆಪ್ಸು ಎಲ್ಲ. ಈ ಭಾಗವತ ಮೇಳ ಅಂತ ತಂಜಾವೂರು ಸೈಡಲ್ಲಿ ಮಾಡ್ತಾರೆ, ಇದೇ ಸೇಮ್ ಇದೇ ಸ್ಟೈಲಲ್ಲಿ ಬರುತ್ತೆ. ಅಲ್ಲಿ ಹುಡುಗರೆಲ್ಲ ಹುಡುಗಿರ ಪಾತ್ರ ಮಾಡ್ತಾರೆ, ಆ ಕ್ಯಾರೆಕ್ಟರ್ಸ್. ಯಾಕೆಂದರೆ ಲೇಡೀಸ್ ಆರ್ ನಾಟ್ ಅಲೌಡ್ ಟು ಡು. ಮೇಡಮ್, ಈಗಲೂ ಯಕ್ಷಗಾನದಲ್ಲಿ ಹಾಗೆಯೇ, ಎಕ್ಸ್ಪೆಷಲಿ ವೃತ್ತಿ ಮೇಳಗಳಲ್ಲಿ ಹುಡುಗಿಯ ಪಾತ್ರವನ್ನು ಹುಡುಗರೇ ಮಾಡುವಂಥದ್ದು. ಬಟ್ ಹುಡುಗಿಯರು ಬಹಳ ಕಡಿಮೆ. ಯಾಕಂದರೆ ಇಡೀ ರಾತ್ರಿ ಆಗುವಂಥ ಯಕ್ಷಗಾನ, ಮತ್ತು ಒಂದು ದಿವಸ ಈ ಊರು, ಇನ್ನೊಂದು ದಿವಸ ಇನ್ನೊಂದು ಊರು. ಹಾಗಾಗಿ ಹೆಣ್ಣು ಮಕ್ಕಳು ಮೊದಲಿಂದ ಬಂದದ್ದು ಕಡಿಮೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅನ್ನೋದಕ್ಕೆ ಅಪವಾದ ಇಲ್ಲ. ಎಲ್ಲರೂ ನನಗೆ ಈಗ ಹೆಮ್ಮೆ ಆಗ್ತಾ ಇದೆ, ಎಲ್ಲ ಕಡೆನೂ ಹೆಣ್ಣು ಮಕ್ಕಳು ಎಲ್ಲದಲ್ಲೂ ಬರ್ತಾ ಇದ್ದಾರೆ. ಈ ಹುಡುಗನ ಪಾತ್ರ ಅವಳು ತೊಗೊಂಡಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ ಮಗು ಕೆಳಗೆ ಬೀಳೋವಾಗ ನೋಡ್ಕೊಂಡು ಬೀಳಬೇಕಾಗತ್ತೆ. ನೀನು ಸ್ಲಿಪ್ ಆಗಿದೆಯಾ, ಅದಾದಮೇಲೆ ನೀನು ತೊಗೊಂಡಿದ್ದಿದೆ, ಹ್ಯಾಟ್ಸ್ ಆಫ್ ಟು ಯು. ಸ್ಲಿಪ್ ಆಗಿ ಆ ಮಂಡಿಗೆ ಎಷ್ಟು ಏಟು ಬೀಳುತ್ತೆ ಅಂತ ಗೊತ್ತು ನನಗೆ. ಏಟು ಬಿದ್ರೂ ಬಿಡ್ಡಿಲ್ಲ ಅವಳು, ಫುಲ್ ಟ್ವಿಸ್ಟ್ ಕೊಟ್ಟಿದ್ದಾಳೆ. ದಟ್ ಈಸ್ ರಿಯಲಿ ಗ್ರೇಟ್. ಮೈನಸ್ ಅಂತ ಏನಾದರೂ ಕಂಡು ಹಿಡೀಲೇಬೇಕಲ್ವಾ? ಈ ಕೈ ಮಾತ್ರ ಸ್ವಲ್ಪ ಹುಡುಗಿ ಥರಾನೇ ಇತ್ತು. ನೀನು ಶರೀರ ಶಾರೀರ ಎಲ್ಲ ಹುಡುಗ, ಬರೀ ಈ ಕೈ ಮಾತ್ರ ಹುಡುಗಿ. ನೀನು ನೋಟಿಸ್ ಮಾಡಿಲ್ಲ ಅದನ್ನ. ನಿನಗೊಂದು ಹೋಪ್ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಈ ಥರ ಲೂಸ್ ಇರಬಾರ್ದು. ಅಂದರೆ ಸೂಪರ್ ಸೂಪರ್. ಮೆಸ್ಟ್ರೆ ಹೇಳಿ ಮೆಸ್ಟ್ರೆ. ನನಗೆ ಮಹಾಭಾರತದಲ್ಲಿ ಬಹಳ ಇಷ್ಟವಾಗುವ ಪ್ರಸಂಗಗಳಲ್ಲಿ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗೋಕ್ಕೆ ಮುಂಚೆ ತಾಯಿ ಸುಭದ್ರೆಯನ್ನು ನೋಡಿ ಇದು ಮಾಡೋದು, ಆಶೀರ್ವಾದ. ತಾಯಿಗೆ ಗೊತ್ತಿರುತ್ತೆ ಇವನು ಸಾಯ್ತಾನೆ ಇದರಲ್ಲಿ ಅಂತ. ಅಭಿಮನ್ಯುವಿನ ಗರ್ಭದಲ್ಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಒಂದು ಇದನ್ನ ತಿಳ್ಕೊಂಡಿರ್ತಾನೆ. ಆದ್ರೆ ಭೇದಿಸೋದಲ್ಲ, ಒಳಗೆ ಹೋಗೋದು ಹೇಗೆ ಅಂತ, ಈಚೆ ಬರೋದು ಹೇಗೆ ಅಂತ ತಿಳ್ಕೊಂಡಿರಲ್ಲ. ಅದಷ್ಟು ಆ ತಾಯಿಗೆ ಗೊತ್ತಿರುತ್ತೆ. ಗೊತ್ತಿರುವಾಗ ಬೇರೆ ದಾರಿ ಇಲ್ಲದೆ ಒಂದು ಯುದ್ಧದಲ್ಲಿ ಕಳಿಸೋ ಒಂದು ಇದೆಯಲ್ಲ, ಅದಕ್ಕೆ ಆ ಪ್ರಸಂಗಕ್ಕೆ ತಕ್ಕ ಹಾಗೆ ಧ್ವನಿ, ಭಾವ ಎಲ್ಲದರ ಮೇಲೆ ಅತ್ಯದ್ಭುತವಾದ ಹಿಡಿತವನ್ನು ಇಟ್ಟುಕೊಂಡಿದ್ಲು ಈ ಮಗು. ಎಷ್ಟು ಚೆನ್ನಾಗಿ ಒಂದು ಅಮ್ಮ ಅಂತ ತೆಗೆದು ಮತ್ತೆ ಒಂದು ಒಂದು ವಿಷಾದದ ಇದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ಅಭಿನಯದ ಎತ್ತರವನ್ನು ತೋರಿಸುತ್ತೆ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆ ಮೇಷ್ಟ್ರು ತುಂಗಾರವರು ಆ ಮಗುಗೆ. ಆ ಮಗು ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದೆ, ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ನನಗೆ ಅತ್ಯಂತ ಆಗಲೇ ಚಪ್ಪಾಳೆ ತಟ್ಟಿ ಇದನ್ನ ತಲೆ ಮೇಲೊಂದು ಹೊಡೆದು ಇವಳಿಗೆ ಸೂಪರ್ ಸೂಪರ್. ಆ್ಯಂಡ್ ಮನೆಯಲ್ಲಿ ತಂದೆ ತಾಯಿ ಪ್ರೋತ್ಸಾಹ ಇಲ್ಲದೆ ಹೋದರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಡೆಡಿಕೇಟೆಡ್ ಆಗಿ ಅಂಥ ಗುರುಗಳ ಒಂದು ಲಿಂಕ್ ನಿನಗೆ ಮಾಡಿಕೊಟ್ಟು ಎಜುಕೇಷನ್ನು ಇದು ಎರಡೂ ಬ್ಯಾಲೆನ್ಸ್ ಮಾಡ್ತಾರಂತ ನಿಮ್ಮ ಪೇರೆಂಟ್ಸ್ಗೂ ಸಹ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಜೋಶಲ್ಲಿ ಗೆಳೆಯ ಮೆಡಲ್ನ ಹಂಗೆ ಸ್ಲೋ ಮೋಷನ್ ಫಾಸ್ಟ್ ಮೋಷನಲ್ಲಿ ತಗೊಂಬಂದು ಈ ಪುಟಾಣಿಗೆ ಹಾಕಪ್ಪ, ಬರಲಿ ಚಪ್ಪಾಳೆ.
ಗುರುಗಳು. ಓಕೆ, ಸೊ ಡ್ರಾಮಾ ಜೂನಿಯರ್ ಸೀಸನ್ 2 ನ ಮೆಗಾ ಆಡಿಷನ್ ನ ಮೊದಲನೇ ಭಾಗ ಇವತ್ತಿಗೆ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಇದರ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಬಂದವರೆಲ್ಲ ಏನ್ ಅನ್ಸಿದ್ರು ಅಂತ ನಮ್ಮ ಜಡ್ಜ್ನೆಸ್ ಒಂದ್ ಕಡೆಯಿಂದ ಕೇಳೋಣ. ಎಸ್ ಗೆಳೆಯ, ಒಬ್ರಿಗಿಂತ ಒಬ್ರು ಎಸ್ ಹೆಂಗಾರ ಮಾಡಿ ಹೊಡಿಲೇಬೇಕು ಅನ್ನೋ ತರ ಪ್ರಿಪೇರ್ ಆಗಿ ಬಂದಿದ್ದಾರೆ. ಡ್ರಾಮಾ ಜೂನಿಯರ್ಸ್ ಅಂದ್ರೇನೆ ಎಂಟರ್ಟೈನ್ ಮಾಡಬೇಕು, ಅವ್ರ ಟ್ಯಾಲೆಂಟ್ ತೋರಿಸ್ಬೇಕು, ಜೊತೆಗೆ ಒಂದ್ ಬಿಹೇವಿಯರಲ್ ಕೌಂಟ್ ಕೂಡ ಆಗುತ್ತೆ. ಅದರ ಪ್ರಕಾರ ಇಲ್ಲಿ ಇವಾಗ ಸೆಲೆಕ್ಟ್ ಆಗಿದ್ದಾರೆ. ನಮ್ಗೆ ಬಹಳ ಖುಷಿ ಇದೆ. ಸುಬಬ್ ಥ್ಯಾಂಕ್ ಯು ಗೆಳೆಯ. ಸೊ ಅಮ್ಮ, ಈ ಮಕ್ಕಳ ಟ್ಯಾಲೆಂಟ್ ನೋಡ್ತಾ ಇರೋವಾಗ ನೆಕ್ಸ್ಟ್ ಬರೋ ಇನ್ನೊಂದು 15 ಇದೆಯಲ್ಲ, ಭಯ ಆಗ್ತಾ ಇದೆ ಖಂಡಿತ. ಯಾರನ್ನ ಸೆಲೆಕ್ಟ್ ಮಾಡೋದು, ಯಾರನ್ನ ಬಿಡೋದು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವರು ಫಸ್ಟಲ್ಲೇ ಹಿಂಗಿದ್ರೆ ಇನ್ನು ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರ್ತಾರೆ. ಆಲ್ ದಿ ಬೆಸ್ಟ್ ಮಕ್ಕಳ. ಸೋ ಸ್ವೀಟ್. ಓಕೆ ಮೇಷ್ಟ್ರೆ, ಒಂದೇ ಸಿಂಹಾಸನವಿದ್ದಾಗ 30 ಅರ್ಹರಿದ್ದಾಗ ಆ ಬಡಪಾಯಿ ಜಡ್ಜಿಗಳ ಮೇಲೆ ನೀವೆಲ್ಲ ಕರುಣೆ ತೋರಿಸ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ನಾವು ಈ ದುಃಖದಲ್ಲಿ ತೊಳಲಾಡ್ತಾ ಇದ್ದೇವೆ. ಮುಂದಿನ 15 ಜನ ಕೂಡ ಇದೇ ಥರದ ಭಯಾನಕ ಸ್ಥಿತಿಯನ್ನು ನಮಗೆ ಸೃಷ್ಟಿಸ್ತಾರೆ ಅನ್ನೋದರಲ್ಲಿ ನನಗೆ ಸಂದೇಹವೇ ಇಲ್ಲ. ಮತ್ತು ಮುಂದಿನ ವಾರವನ್ನು ಡವಡವ ಅನ್ನೋ ಎದೆಯೊಂದಿಗೆ ಮತ್ತೆ ಇಲ್ಲಿ ಬರೋದಕ್ಕೆ ಸಿದ್ಧನಾಗಿದ್ದೇನೆ. ಸೂಪರ್. ಇವತ್ತು 15 ಜನ ಆಡಿಷನ್ ಆಯ್ತು, ಆದ್ರೆ 10 ಜನ ಆಲ್ರೆಡಿ ಗ್ಯಾಂಗ್ ಸೇರ್ಬಿಟ್ಟಿದ್ದಾರೆ. ಇನ್ನಿರೋದು 5 ಸೀಟು. ಅದ್ರಲ್ಲಿ 4 ಜನ ಸ್ಪೆಷಲ್ ಝೋನ್ ಅಲ್ಲಿ ಇದ್ದಾರೆ, ಅವರು ಒಳಗೆ ಬರ್ಬೋದು. ಜೊತೆಗೆ ಮುಂದಿನ ವಾರ ಬರೋ 15 ಜನ. ಈ ಕ್ಯಾಲ್ಕುಲೇಷನ್, ಈ ತಲೆನೋವು ನನಗಂತೂ ಬೇಡ. ಅದು ನಮ್ಮ ತ್ರಿವಳಿ ರತ್ನಗಳಿಗೆ ಬಂದಿರತಕ್ಕಂತ ಒಂದು ಬಳುವಳಿ. ಸೊ ನೋಡ್ತಾ ಇರಿ ಹೀಗೆ, ಇದು ಡ್ರಾಮಾ ಜೂನಿಯರ್ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ವಿತ್ ವಿಟಾ T3, ಫುಟ್ವೇರ್ ಪಾರ್ಟ್ನರ್ ಲೂನಾರ್ಸ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್ ಮತ್ತು GRB ಪುಳಿಯೋಗರೆ ಪುಡಿ. ಗುಡ್ ನೈಟ್, ಸಿ ಯು, ಟೇಕ್ ಕೇರ್. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಲವ್ ಯು.